ನಮಸ್ಕಾರ. ನಿಮ್ಗೆಲ್ರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀರಾಮನವಮಿ ಅಂದಮೇಲೆ ನಮ್ಮ ನ ವಿಷಯ ಕೂಡ ಇವತ್ತು ಶ್ರೀರಾಮನವಮಿ ವಿಶೇಷವಾಗೇ ಇರುತ್ತೆ. ಬನ್ನಿ ದೃಶಾ ಜೊತೆ ಮಾತುಕತೆ ಮುಂದುವರಿಸೋಣ. ನಮಸ್ಕಾರ. ನಮಸ್ಕಾರ. ಈ ಶ್ರೀರಾಮನವಮಿನ ನಾವು ದೇಶಾದ್ಯಂತ ಸೆಲೆಬ್ರೇಟ್ ಮಾಡ್ತೀವಿ. ಇತ್ತೀಚೆಗಂತೂ ಹೊರ ದೇಶಗಳಲ್ಲೂ ಇದರ ಸಂಭ್ರಮಾಚರಣೆ, ಬರೀ ಆಚರಣೆ ಅಲ್ಲ, ಇದು ಸಂಭ್ರಮಾಚರಣೆ. ಇದು ಶ್ರೀರಾಮ ಹುಟ್ಟಿದ್ದು ಆ ದಿನಾನ ನಾವು ಸಂಭ್ರಮಿಸ್ತೀವಿ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳೋದಾದ್ರೆ ನಮಗೆ ಈ ಯುಗಾದಿ ಆದ್ಮೇಲೆ ನಮಗ್ ಬರೋ ಮೊದಲ ಆಚರಣೆ ಅಂದ್ರೆ ಇದು ಶ್ರೀರಾಮನವಮಿ. ಯುಗಾದಿಯಿಂದ ಹೊಸ ವರ್ಷ ಶುರು ಆಯ್ತು ಅಂದ್ರೆ ನಂತರ 9ನೇ ದಿವಸಕ್ಕೆ ಶ್ರೀರಾಮನವಮಿ ಬರುತ್ತೆ. ಸೊ ಏನು ಅಂದ್ರೆ ಇದು ಶ್ರೀರಾಮ ಹುಟ್ಟಿದ ದಿನ. ಅಯೋಧ್ಯೆಯಲ್ಲಿ ಶ್ರೀರಾಮ ಮತ್ತೆ ಭರತ, ಶತ್ರುಘ್ನ, ಲಕ್ಷ್ಮಣರು ಹುಟ್ಟಿದ ದಿನ. ಮೇನ್ ಆಗಿ ರಾಮ ಹುಟ್ಟಿದ ದಿನ ಅಂತ ನಾವು ಆಚರಿಸೋದು. ಓಕೆ, ಶ್ರೀರಾಮನವಮಿನ ಯಾಕೆ ಆಚರಿಸ್ತೀವಿ ಅಂತಂದ್ರೆ, ರಾಮ ನಮಗ್ ಗೊತ್ತಿರಂಗೆನೆ ವಿಷ್ಣುವಿನ ಅವತಾರ. ಈ ಭೂಮಿ ಮೇಲೆ ಇದ್ದಂತಹ ಒಬ್ಬ ಮಹಾನ್ ರಾಜ, ಆಡಳಿತಗಾರ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಅದೇನ್ ಮರ್ಯಾದಾ ಪುರುಷೋತ್ತಮ ಅಂತೀವಲ್ಲ, ಅತ್ಯಂತ ತನ್ನ ಇದ್ರ ನಡವಳಿಕೆ ಆದರ್ಶಗಳಿಂದ ಹೆಸರುವಾಸಿಯಾದಂತ ವ್ಯಕ್ತಿ, ಪುರುಷರಲ್ಲಿಯೇ ಉತ್ತಮನಾದವನು ಅಂತ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು. ಸೊ ಇದು ಇದ್ರಲ್ಲೇನೆ ಏನಂತ ಬರುತ್ತೆ ಅಂದ್ರೆ, ತಥೋ ಯಜ್ಞೆ ಸಮಾಪ್ತೇತು ಋತೂನಾಂ ಷಟ್ ಸಮತ್ಯುಹು. ಯಾಕೆಂತಂದ್ರೆ ಇದರ್ಥ ಇರೋದ್ರೆ ಯಜ್ಞ ಸಮಾಪ್ತಿಯಾಗಿ 6 ಮಾಸಗಳ ನಂತರ ಅಂತ. ಅಂದ್ರೆ ಅವ್ರು ಇದು ಮಾಡಿರ್ತಾರೆ, ಪುತ್ರಕಾಮೇಷ್ಟಿ ಯಜ್ಞ ಮಾಡ್ತಾರೆ ದಶರಥ. ಅದ 6 ಮಾಸಗಳ ನಂತರ ತತಶ್ಚ ದ್ವಾದಶೇ ಮಾಸೆ ಚೈತ್ರ ನವಮಿಕೆ ತಿಥೌ. ಅಂದ್ರೆ 12 ತಿಂಗಳಾದ್ಮೇಲೆ ಚೈತ್ರ ಮಾಸದ ನವಮಿ ತಿಥಿಯಲ್ಲಿ ಮುಂದಕ್ಕೆ ಇನ್ನು ಡೀಟೇಲ್ ಬರುತ್ತೆ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟತಾನೆ. ಕಟಕ ರಾಶಿಯಲ್ಲಿ 5 ಗ್ರಹಗಳು ಒಟ್ಟಿಗೆ ಕಟಕ ರಾಶಿಯಲ್ಲಿ ಬರುತ್ತೆ ಅಂತ ಇಷ್ಟು ಡೀಟೇಲ್ಡ್ ಆಗಿದೆ. ಸೊ ಹಾಗಾಗಿ ಚೈತ್ರ ನವಮಿ ದಿವಸ ನಾವು ರಾಮನ ಹೆಸರಿನಲ್ಲಿ ಈ ನವಮಿಯನ್ನ ನಾವು ಆಚರಿಸ್ತೀವಿ. ನೀವು ಹೇಳಿದ್ರಿ ಆದರ್ಶಗಳನ್ನ ಎತ್ತಿ ಹಿಡ್ದವನು, ಮರ್ಯಾದಾ ಪುರುಷೋತ್ತಮ. ಅಂದ್ರೆ ಶ್ರೀರಾಮನ ಬಗ್ಗೆ ಇನ್ನೂ ಹೆಚ್ಚಿಗೆ ನಾವು ತಿಳ್ಕೊಳ್ಬೇಕು ಅನ್ನೋದಾದ್ರೆ, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ರಾಮಾಯಣದಲ್ಲಿ ಏನಿದೆ ಅದು ನಮ್ವರೆಗೆ ತಲುಪಿಲ್ಲ ಅನ್ನೋದೊಂದು. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಏನಿದೆ ರಾಮನ ಗುಣಗಳನ್ನ ಏನು ನಾವು ಕಲಿಸ್ಬೇಕು ಅನ್ನೋದಾಯ್ತಂದ್ರೆ, ರಾಮನ ರೀತಿಯಲ್ಲಿ ಪರಿಚಯ ಮಾಡಿಸೋದಾಯ್ತಂದ್ರೆ. ಓಕೆ, ಈ ರಾಮನ ಬಗ್ಗೆ ಪರಿಚಯ ಮಾಡಿಸಬೇಕು ಅಂತಂದ್ರೆ, ರಾಮಾಯಣ ಏನ್ ಬರ್ದಿದ್ದಾರೆ ವಾಲ್ಮೀಕಿ ಅವರು ಮೊದಲನೇ ಶ್ಲೋಕನೇ, ಮೊದಲನೇದಲ್ಲ, ಐ ಥಿಂಕ್ 2ನೇ ಅಥವಾ 3ನೇ ಶ್ಲೋಕದಿಂದ ರಾಮ ಏನು ಅನ್ನೋದನ್ನ ಹೇಳಿದ್ದಾರೆ. ಆ ಶ್ಲೋಕ ಹೇಳ್ತೀನಿ. ಕೋನ್ ವಸ್ಮಿನ್ ಸಾಮೃತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ. ಅಂದ್ರೆ ಅವರು ಇವರು ಕೇಳ್ತಾ ಇದ್ದಾರೆ, ನಾರದರಿಗೆ ಕೇಳ್ತಾರೆ, ಕೌನ್ ವಸ್ಮಿನ್ ಸಾಂಪ್ರತಂ ಲೋಕೆ. ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಲೋಕದಲ್ಲಿ ಗುಣವಾನ್ ಕಶ್ಚ ವೀರ್ಯವಾನ್ ಅಂದ್ರೆ ವೀರ, ಗುಣವಂತ, ವೀರ ಶೂರ, ಧರ್ಮಜ್ಞಶ್ಚ ಕೃತಜ್ಞತೆ ಹೊಂದಿರೋನು, ಸತ್ಯವಾಕ್ಯ, ಸತ್ಯ ಹೇಳಿದಂತೆ ನುಡಿಯೋನು, ಹಾಗೂ ದೃಢವ್ರತ, ಏನ್ ಅನ್ಕೊಂಡಿದಾನೆ ಅದನ್ನ ಮಾಡಿ ತೀರೋನು. ಓಕೆ, ನಂತರ 2ನೇದ್ ಬಂದು ಚಾರಿತ್ರೇಣ ಚ ಕೋ ಯುಕ್ತ ಸರ್ವಭೂತೇಶು ಕೋ ಹಿತ. ಅಂದ್ರೆ ಚರಿತ್ರೆಯಲ್ಲಿ, ಅವನ ನಡವಳಿಕೆಯಲ್ಲಿ ಯುಕ್ತ ಅಂದ್ರೆ ಪರ್ಫೆಕ್ಟ್ ಇರೋನು. ಸರ್ವಭೂತೇಶು ಹಿತ, ಬರೀ ಅವನ ಪರಿವಾರ ಅಥವಾ ಅವನ ರಾಜ್ಯ ಜನರಿಗೆ ಅಲ್ಲ, ಸರ್ವಭೂತ ಎಲ್ಲಾ
ಇದು ಪ್ರಾಣಿ ಪಕ್ಷಿಗಳಿಂದ ಎಲ್ಲಕ್ಕೂ ಹಿತವನ್ನ ಬಯಸೋನು. ವಿದ್ವಾನ್, ವಿದ್ವಾನ್ ಕ ಸಮರ್ಥಶ್ಚ, ಮತ್ತೆ ಸಮರ್ಥ. ಕಶ್ವೈಕ ಪ್ರಿಯ ದರ್ಶನ, ಎಲ್ಲಾ ದೇವರುಗಳಿಗೂ ಪ್ರಿಯ ಆಗಂತವನು. ಆತ್ಮವಾನ್ ಕೋ ಜಿತ ಕ್ರೋಧೋ ದ್ಯುತಿಮಾನ್ ಕೋನ ಸೂಯಕ. ಆತ್ಮವಾನ್ ಅಂದ್ರೆ ಆತ್ಮವಾನ್ ಕೋ ಜಿತ ಕ್ರೋಧ ಅಂದ್ರೆ ಕೋಪದ ಮೇಲೆ ಕಂಟ್ರೋಲ್ ಇರೋನು. ಆದರೆ ಕೋಪ ಬಂದ್ರೆ ಏನ್ ಬೇಕಾದ್ರೂ ಮಾಡೋನು. ಕಸ್ಯ ಬಿಚ್ಚತಿ ದೇವಾಸ್ಯ ಜಾತರೋಜಸ್ಯ ಸಂಯುಗೆ, ಅಂದ್ರೆ ಎಲ್ಲ ದೇವರುಗಳು ಕೂಡ ಅವನನ್ನ ಎದುರಿಸಕ್ಕಾಗಲ್ಲ, ಅವ್ರಿಗೆ ಕೋಪ ಬಂದ್ರೆ, ಅಷ್ಟು ಶೂರ. ಈ ಅರ್ಥದಲ್ಲಿ ವಾಲ್ಮೀಕಿ ಅವರು ನಾರದ್ರನ್ನ ಕೇಳ್ತಾರೆ ಇನಿಷಿಯಲ್ ಅವ್ರು ರಾಮಾಯಣ ಬರೆಯೋ ಮುಂಚೆ. ಅವಾಗ ನಾರದ್ರು ಹೇಳ್ತಾರೆ, ಈ ತರ ವ್ಯಕ್ತಿ ಸಿಗೋದು ಸುಲಭ ಅಲ್ಲ, ಬಟ್ ಈ ಪ್ರಸ್ತುತ ಸಮಯದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನು ರಾಮ ಅಂತ. ರಾಮನ ಕಥೆಯನ್ನ ಅವರು ನಾರದ್ರು ವಾಲ್ಮೀಕಿಗೆ ಹೇಳ್ತಾರೆ. ಸೊ ಇಲ್ಲಿ ಇಷ್ಟೊಂದು ಗುಣಗಳು ಏನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಾಲ್ಮೀಕಿಯವರು, ಇದು ರಾಮ. ಗುಣವಂತ, ಧೈರ್ಯಶಾಲಿ, ವೀರ, ಮತ್ತೆ ಕ್ರೋಧದ ಮೇಲೆ ಕಂಟ್ರೋಲ್ ಇದ್ದನು ಕೂಡ ಯಾವಾಗ ಅವನು ಯುದ್ಧಕ್ಕೆ ಅಂತ ನಿಂತ್ರೆ ಅವನು ಸಮಬಲ ಯಾರು ಇಲ್ಲ. ಆಮೇಲೆ ಎಲ್ಲ ಚರಿತ್ರೆ ಉಳ್ಳವನು, ಎಲ್ಲಾ ಪಶು ಪಕ್ಷಿ ಪ್ರಾಣಿ ಎಲ್ಲದರಲ್ಲೂ ಹಿತವನ್ನು ಬಯಸೋನು. ಸೊ ಹೀಗೆ ಉದ್ದದ ಒಂದು ಪಟ್ಟಿ ಕೊಡ್ತಾರೆ. ಸೊ ಇದೆಲ್ಲಾ ಗುಣಗಳು ಒಕ್ಕೆ ಅಂತ ಮಾಡೋನು ಅವತ್ತಿನ ಟೈಮಲ್ಲಿ ಅಂತಲ್ಲ, ಇವತ್ತಿನವರೆಗೂ ರಾಮ ಒಬ್ಬನೇ. ದಟ್ ಈಸ್ ರಾಮ. ದೃಢ ವ್ರತ, ಅನ್ಕೊಂಡಿದ್ದನ್ನ ದೃಢ ಸಂಕಲ್ಪ, ಏನ್ ಅನ್ಕೊಂಡಿದ್ದನ್ನ ಮಾಡಿ ಮುಗಿಸೋನು. ಈ ತರ ತುಂಬಾ ಗುಣಗಳಿದೆ. ಸೊ ಹೀಗೆ ವಾಲ್ಮೀಕಿ ತಮ್ಮ ರಾಮಾಯಣನ ಶುರು ಮಾಡ್ದಾಗ್ಲೇನೆ ಈ ರೀತಿ ಶುರು ಮಾಡ್ತಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ರಾಮ ಅಂದ್ರೆ ಏನು ಅಂತ. ಇಷ್ಟು ಗುಣಗಳಿರೋನು ರಾಮ ಒಬ್ನೇ, ಹಿಂದೆನೂ ಯಾರು ಇರ್ಲಿಲ್ಲ, ಮುಂದೆನೂ ಯಾರು ಬಂದಿಲ್ಲ. ಹೌದು ಹೌದು. ಈಗ ವಾಲ್ಮೀಕಿ ಅವರು ಇಷ್ಟೆಲ್ಲಾ ಗುಣಗಳನ್ನ ಹೇಳಿದ್ರು ಅಂತ ಹೇಳಿದ್ರಿ. ಅಂದ್ರೆ ವಾಲ್ಮೀಕಿ ಅವರ ಇಲ್ಲಿ ಇಂಟ್ರೊಡಕ್ಷನ್ ಆಯ್ತು. ಅವ್ರ ಬಗ್ಗೆ ಹೇಳೋದಾಯ್ತಂದ್ರೆ ಅವರೇ ರಾಮಾಯಣ ಬರ್ದಿರೋದು ಅಂತ ನಮ್ಗೆಲ್ಲರಿಗೂ ಗೊತ್ತು. ಈ ರಾಮಾಯಣದ ವಿಶೇಷತೆಗಳನ್ನ ಹೇಳೋದಾದ್ರೆ, ಓಕೆ, ಫಸ್ಟ್ ಆಫ್ ಆಲ್ ರಾಮಾಯಣ ಅಂತ ಬಂದ್ರೆ ಇದು ಆದಿಕಾವ್ಯ. ಯಾಕಂದ್ರೆ ಒನ್ ಆಫ್ ದ ಅಲ್ಲ, ದಿಸ್ ಇಸ್ ದ ಓಲ್ಡೆಸ್ಟ್, ಇದೇ ಓಲ್ಡೆಸ್ಟ್ ಕಾವ್ಯ ಬರ್ದಿರೋದ್ರಲ್ಲಿ. ಯಾಕೆಂತಂದ್ರೆ ವೇದಗಳು ಇದ್ದಿದ್ರು ಅದ ಆಮೇಲೆ ಕಂಪೈಲ್ ಎಲ್ಲ ಮಾಡಿದ ವೇದವ್ಯಾಸರು ದ್ವಾಪರ ಯುಗದಲ್ಲಿ, ಮಹಾಭಾರತದ ಟೈಮಲ್ಲಿ. ವ್ಯಾಸರು ಹುಟ್ಟಿದ ಆಮೇಲೆ ವೇದಗಳು ಹಳೆ ಟೆಸ್ಟ್ ಇದಿರ್ಬೋದು, ಬಟ್ ರಚನೆ ಆಗಿದ್ದ ಕೃತಿಗಳಲ್ಲಿ ಇದು ರಾಮಾಯಣ ಮೊದಲನೇದು. ಯಾಕೆಂದ್ರೆ ವೇದಗಳು ಇದ್ರೂನು ಕಂಪೈಲ್ ಆಗಿದ್ದ ಆಮೇಲೆ, ಅಂದ್ರೆ ಒಂದು ಯುಗದ ನಂತರದಲ್ಲಿ ಆಗಿತ್ತು. ವೇದಗಳು ಪುರಾಣಗಳು ಎಲ್ಲ ವೇದವ್ಯಾಸರು ದ್ವಾಪರ ಯುಗದ ಟೈಮ್ ಅಲ್ಲಿ ಮಾಡಿದ್ದು. ಇದು ಅದಕ್ಕೂ ಹಿಂದೆ, ಒಂದು ಯುಗದ ಹಿಂದೆ ತ್ರೇತಾಯುಗದಲ್ಲಿ ರಾಮಾಯಣನ ರಚಿಸಲಾಯ್ತು. ಹೌದು. ಸೊ ಇದೇ ಮೊದಲ ಕಾವ್ಯ ಅಂತಾರೆ, ಆದಿಕಾವ್ಯ ಅಂತಾರೆ ರಾಮಾಯಣಕ್ಕೆ. ಸೊ ವಾಲ್ಮೀಕಿ ಅವ್ರು ಬಂದು ಅವರು ಕೂಡ ರಾಮನ ಕಂಟೆಂಪ್ರರಿ, ಆ ಟೈಮಲ್ಲೇ ಇದ್ದವರು. ಯಾವಾಗ ರಾಮ ಇದ್ದನೋ ಅದೇ ಟೈಮಲ್ಲಿ ವಾಲ್ಮೀಕಿಗಳು ಇದ್ದವರು. ವಾಲ್ಮೀಕಿಗಳ ಬಗ್ಗೆ ಬಂದ್ರೆ ಹೇಳ್ಬೇಕಂದ್ರೆ ಅವರೇ ಮೊದಲಿಗೆ ರಾಮಾಯಣ ರಚಿಸಿದ್ದು. ಅವರು ಮುಂಚೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ರು ಕೆಲವು ಕಾಲ ಏನು ಇದಿಲ್ದಲೆ, ಕೆಲಸ ಏನು ಇಲ್ದಲೆ ದರೋಡೆಕೋರನಾಗಿ ಬದಲಾಗ್ತಾರೆ ಅಂತ ಒಂದು ಸ್ಟೋರಿ ಇದೆ. ಈ ರಾಮಾಯಣದಲ್ಲೆಲ್ಲ ಅವ್ರ ಸ್ಟೋರಿ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಇದು ಬೇರೆ ಸ್ಟೋರಿ ಇದೆ. ಸೊ ಹೀಗೆ ದರೋಡೆಕಾರನ ಆಗಿದ್ದಾಗ, ಅಂದ್ರೆ ಜೀವನೋಪಾಯಕ್ಕಾಗಿ ಅವರು ಅದನ್ನ ಮಾಡ್ತಾ ಇರ್ತಾರೆ. ಕಾಡಲ್ಲಿ ಅಲ್ಲಿ ಓಡಾಡ್ತಿದ್ದವ್ರನ್ನ ಹೆದರಿಸಿ ಅವ್ರ ಹತ್ರ ಏನಾರು ಕಿತ್ಕೊಳ್ಳೋದು ಇದ್ ಮಾಡ್ತಿರ್ತಾರೆ. ಒಮ್ಮೆ ಒಬ್ಬ ಋಷಿ ಅಲ್ಲಿ ಅಡ್ಡ ಬಂದಾಗ ಅವ್ರಿಗೆ ಇವ್ರು ಅಟ್ಯಾಕ್ ಮಾಡಕ್ ನೋಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀನ್ ಯಾಕೆ ಈ ಕೆಲಸ ಮಾಡ್ತಿದ್ಯಾ,
ಅಂತ ನನ್ಗೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಬೇರೆ ಗೊತ್ತಿಲ್ಲ. ಹ್ಮ್ ಇದು ನಾನು ಈ ಕತೆ ನಾನು ಹೇಳ್ತಾ ಇರೋದು ಒಂದು ಮಕ್ಕಳಿಗೆ ಹೇಳಿರೋ ಅಂತ ಒಂದು ಕತೆ ಇದು. ಹ್ಮ್ ಹ್ಮ್ ಆ ಕತೆ ಹೇಳೋದಕ್ಕೆ ಸುಂದರವಾಗಿದೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಸೊ ಈಗ ನಂಗೆ ಜೀವನೋಪಾಯಕ್ಕೆ ಇದ್ ಮಾಡ್ತಿದ್ದೀನಿ ಅಂತಾರೆ. ಅಲ್ಲ, ಇದನ್ನ ಈ ರೀತಿ ದರೋಡೆ ಮಾಡಿ ದುಡ್ಡಲ್ಲಿ ನೀನ್ ಹೆಂಡತಿ ಮಕ್ಳು ಸಾಕ್ತೀಯಾ, ಅದು ಪಾಪ. ಒಂದು ಹೌದು, ಈಗ ಈ ದುಡ್ಡಲ್ಲಿ ಅವರು ಬದುಕ್ತಿದ್ದಾರೆ, ನನ್ ಪಾಪ ಅವ್ರಿಗೂನು ಹಂಚಿಕೆ ಹಂಚಿಕೆ ಆಗತ್ತೆ. ಆಗತ್ತೆ ಅಂತಾರೆ. ಹ್ಮ್ ಸೊ ಅವಾಗ ಇಲ್ಲ, ಹಂಗಾಗಲ್ಲ, ದುಡಿಯೋದು ನಿನ್ನ ಕರ್ತವ್ಯ, ಬೇಕಾದ್ರೆ ನೀನ್ ಹೆಂಡತಿನ ಕೇಳ್ಕೊಂಡ್ ಬಾ ಅಂತಾರೆ. ಹ್ಮ್ ವಾಲ್ಮೀಕಿ ಹೋಗಿ ಕೇಳ್ತಾರೆ. ಅವ್ರ ಹೆಂಡತಿ ಹೇಳ್ತಾರೆ ಅವಾಗ, ದುಡಿಯೋದ್ ನಿಮ್ ಕರ್ತವ್ಯ. ಈ ವಿಚಾರ ನಾನು ಇದ್ರಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮ್, ಹ್ಮ್ ನಮ್ ಇನ್ನೊಂದು ಎಪಿಸೋಡ್ ಅಲ್ಲಿ ಹೇಳಿದೆ. ಸೊ ದುಡಿಯೋದ್ ನಿಮ್ ಕರ್ತವ್ಯ, ಪುಣ್ಯದಲ್ಲಿ ನಾವು ಭಾಗಿಯಾಗ್ತೀವಿ, ಆದ್ರೆ ಪಾಪದಲ್ಲಿ ನಾವು ಭಾಗಿಯಾಗಲ್ಲ ಅಂತ ಹೇಳ್ತಾರೆ. ಇದನ್ ಕೇಳಿ ಅವ್ರಿಗೆ ಬೇಜಾರಾಗುತ್ತೆ. ಹ್ಮ್ ಸೊ ಅವ್ರು ವಾಪಸ್ ಬರ್ತಾರೆ ಋಷಿಗಳ ಹತ್ರ. ಋಷಿಗಳು ಹೇಳ್ತಾರೆ, ನಾನು ನಿಮ್ಮಂಗೆ ಋಷಿ ಆಗ್ತೀನಿ ಅಂದ್ರೆ ನೀನ್ ಅದಕ್ಕೆ ತಪಸ್ಸು ಮಾಡ್ಬೇಕು ಅಂತ. ಹ್ಮ್ ಸೊ ತಪಸ್ಸು ಮಾಡಕ್ ಏನ್ ಮಾಡೋದು, ನನಗೆ ಸಂಸ್ಕೃತ ಬರಲ್ಲ, ಏನು ಮಂತ್ರ ಗೊತ್ತಿಲ್ಲ. ಹಾಗಾದ್ರೆ ನೀನ್ ಬರೀ ರಾಮ ಅಂತ ಹೇಳು. ಹ್ಮ್ ನನಗ್ ರಾಮ ಅಂತ ಹೇಳಕ್ಕೂ ಬರಲ್ಲ ಅಂತಾರೆ. ಅವಾಗ ಇದು ಕನ್ನಡದಲ್ಲಿ ಬರ್ದಿರತ್ತೆ. ಹ್ಮ್ ಇದೇನು ಅಂತ ಕೇಳ್ತಾರೆ, ಒಂದು ಮರ ತೋರಿಸಿ. ಅವ್ನ್ ಮರ ಅಂತಾನೆ ಹ್ಮ್ ವಾಲ್ಮೀಕಿ. ಸೊ ಮರ ಅಂತಾನೆ ಹೇಳು ಅಂತಾರೆ. ಅದು ಮರ 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 ಅಂತ ಹೇಳ್ಕೊಂಡೋಗಿ ರಾಮ 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 ಅಂತ. ಸೊ ವಾಲ್ಮೀಕಿ ಅವರು ತಪಸ್ಸು ಕೂತ್ಕೊಂಡು ಇದ್ ಮಾಡ್ಕೊಂತಾರೆ. ತುಂಬಾ ವರ್ಷ ತಪಸ್ ಮಾಡ್ತಾರೆ. ಅವ್ರ ಸುತ್ತಲೂ ಒಂದು ಹುತ್ತ ಬೆಳ್ಕೊಳುತ್ತೆ. ಹ್ಮ್ ಸೊ ಅವ್ರು ತಪಸ್ ಮಾಡ್ತಾ ಇರ್ತಾರೆ. ಹ್ಮ್ ಇದೇ ಟೈಮಲ್ಲಿ ಏನಾಗುತ್ತೆ, ದೇವಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ನಾರದ್ರು ವಿಷ್ಣುವಿನ ಮೀಟ್ ಮಾಡ್ತಾರೆ. ಮೀಟ್ ಮಾಡೋ ಅಂದ್ರೆ ಅವು ಎಲ್ಲಾ ಕಡೆ ತಿರುಗ್ತಿರ್ತಾರಲ್ಲ, ಒಮ್ಮೆ ವೈಕುಂಠಕ್ಕೂ ಹೋಗ್ತಾರೆ ವಿಷ್ಣುವಿನ ಹತ್ರ. ಅಲ್ಲಿ ಗೊತ್ತಲ್ಲ, ಹಲವಾರು ಅವತಾರಗಳು ಇರ್ತದು. ನಿಮ್ ನೆಕ್ಸ್ಟ್ ಅವತಾರ ಯಾವ್ದು, ಅದ್ರ ಕತೆ ಹೇಳಿ ಅಂತ ವಿಷ್ಣುವಿನ ನಾರದ್ರು ಕೇಳ್ತಾರೆ. ಹೇಗೆ ನಡೆಯುತ್ತೆ, ನಿನ್ಗೆಲ್ಲ ಅಂತರ್ಯಾಮಿ ಎಲ್ಲ ಗೊತ್ತಲ್ಲ, ನಿನ್ಗೆ ಹೇಳು ಅಂತ. ಇಲ್ಲಿ ಒಂದ್ ವಿಷಯ ಏನ್ ತಿಳ್ಕೊಬೇಕಂದ್ರೆ, ನಾರದ್ರು ಬ್ರಹ್ಮನ ಮಾನಸ ಪುತ್ರ. ಹ್ಮ್ ಬ್ರಹ್ಮ ವಿಷ್ಣುವಿನ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಅಂದ್ರೆ ವಿಷ್ಣುವಿನ ಮಗಂತರ. ಹ್ಮ್ ಇಲ್ಲಿ ಒಂದು ಮಗು ತಾತನ ಹತ್ರ ಕತೆ ಕೇಳ್ತಾ ಇದೆ. ಈ ಅರ್ಥದಲ್ಲಿ ನಾನು ಓದಿರೋ ಕತೆ ಅವರು ಹೇಳ್ತಾರೆ. ಸೊ ಆ ವಿಷ್ಣು ಹೇಗೆ ಹೇಳಲ್ಲ, ಈ ಮುಂದೆ ನಡೆಯೋದನ್ನ ಹೇಳ್ಬಾರ್ದು ಅಂತ ಹೇಳ್ತಾರೆ. ಬಟ್ ನಾರದ ಎಷ್ಟು ಕೇಳಿದ್ರು ಇದ್ ಮಾಡಲ್ಲ, ಬಲವಂತ ಮಾಡ್ತಾರೆ, ಹೇಳಲೇಬೇಕು ಅಂತ. ಸೊ ಆಯ್ತು, ನಿನಗ ಆ ಕತೆ ಹೇಳ್ತೀನಿ, ಮುಂದೆ ಏನ್ ನಡೆಯುತ್ತೋ ಆ ಕತೆ ಹೇಳ್ತೀನಿ, ಆ ಕತೆನ ನೀನ್ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಫುಲ್ ಮುಂದೆ ಏನ್ ನಡೆಯುತ್ತೆ ರಾಮ ಅವತಾರದಲ್ಲಿ ಆ ಕತೆ ವಿಷ್ಣು ನಾರದ್ರಿಗೆ ಹೇಳ್ತಾರೆ. ನಾರದ್ರು ಎಲ್ಲಾ ಕತೆ ಕೇಳಿದ್ಮೇಲೆ ಅವ್ರಿಗೆ ಒಂದು ಇದು, ಅವ್ರು ಏನು ಅಂದ್ರೆ ಒಂದ್ ಕಡೆ ವಿಷಯ ಇನ್ನೊಂದು ಹೇಳೋದಲ್ವ ಅವ್ರ ಗುಣ. ಇದು ಯಾರಿಗಾದ್ರೂ ಹೇಳಲೇಬೇಕು, ಇಲ್ಲ ಅಂದ್ರೆ ಅವ್ರ ಒಂಥರ ನಮ್ ಇದ್ರಲ್ಲಿ ಹೊಟ್ಟೆಲಿ ಇಟ್ಕೊಳಕ್ ಆಗಲ್ಲ ಅಂತಾರಲ್ಲ, ಆ ಫೀಲಿಂಗು. ಸೊ ಅದಕ್ಕೆ ನಾರದ್ರು ಏನ್ ಮಾಡ್ತಾರೆ, ಹುಡ್ಕೊಂಡ್ ಹೋಗ್ತಾರೆ, ಯಾರಿಗಾರು ಹೇಳ್ಬೇಕು, ಬಟ್ ಅದ್ ಯಾರಿಗೂ ಗೊತ್ತಾಗ್ದಿದ್ದಂಗೆ ಆಗ್ಬೇಕು ಅಂತ ಹೇಳಿ. ಸೊ ಅವ್ರು ಹಿಂಗೆ ಹುಡುಕ್ತಾ ಬಂದಾಗ ಭೂಲೋಕದಲ್ಲಿ ಈ ವಾಲ್ಮೀಕಿರ ಜಾಗಕ್ಕೆ ಬರ್ತಾರೆ. ಅಲ್ಲೊಂದು ಹುತ್ತ ಇದೆ. ಹುತ್ತದಿಂದ ರಾಮ 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 ಅಂತ ಸೌಂಡ್ ಕೇಳಿಸ್ತಾ ಇದೆ ವಾಲ್ಮೀಕಿ ಅಥವಾ ನಾರದ್ರಿಗೆ. ಸೊ ಇದೇ ಸರಿ, ಈ ಹುತ್ತದಿಂದ ರಾಮನ್ ಸೌಂಡ್ ಬರ್ತಿದೆ, ನಾನು ಈ ಹುತ್ತಕ್ಕೆ ಹೇಳ್ಬಿಡ್ತೀನಿ ಕತೆನ, ಅವಾಗ ನನ್ನ ಇದು ನನ್ನ ಭಾರ ಇಳಿಯುತ್ತೆ ಅಂತ ಹೇಳಿ ಆ ಹುತ್ತಕ್ಕೆ ಇವರು ಫುಲ್ ರಾಮಾಯಣದ ಕಥೆಯನ್ನ ಹೇಳ್ತಾರೆ. ಹೇಳಿ ನಾರದ್ರು ಅಲ್ಲಿಂದ ಹೊರಡ್ತಾರೆ. ಸೊ ರಾಮಾಯಣದ ಕಥೆಯನ್ನ ಫ್ಯೂಚರ್ ಅಲ್ಲಿ ನಡೆಯೋದನ್ನ ಕೇಳಿದಾಗ ವಾಲ್ಮೀಕಿ ಅವ್ರಿಗೆ ಮಹಾ ತಪಸ್ವಿಯಾಗಿ ಅವ್ರಿಗೆ ಜ್ಞಾನ ಅರ್ಜನೆ ಆಗುತ್ತೆ. ಹೀಗೆ ವಾಲ್ಮೀಕಿ ಅವ್ರಿಗೆ ರಾಮಾಯಣ ಗೊತ್ತಾಯ್ತು ಅಂತ. ಇದು ಒಂದು, ಇದೆಲ್ಲೂ ರಾಮಾಯಣದಲ್ಲಿ ಇಲ್ಲ, ಹೊರಗಿನ ಕತೆ, ಬಟ್ ಕೇಳೋದಕ್ ಚೆನ್ನಾಗಿದೆ. ಸೊ ಇದು ವಾಲ್ಮೀಕಿ ಅವ್ರ ಕತೆ. ಅವರು ಮಹಾನ್ ವಿದ್ವಾನ್ರೆ, ಯಾಕೆಂದ್ರೆ ಅವ್ರು ಬರ್ದಿರೋಂತ ಯೂಸ್ ಮಾಡಿರೋ ಸಂಸ್ಕೃತ ಇದೆಯಲ್ಲ ತುಂಬಾ ಅದ್ಭುತವಾಗಿದೆ. ಕೇವಲ ಒಂದು 24,000 ಶ್ಲೋಕಗಳಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಸೊ ಒಂದೇ ಮೀಟರ್ ಅಲ್ಲಿ 24,000 ಶ್ಲೋಕ ರಚಿಸ್ಬೇಕು ಅಂತಂದ್ರೆ ಅವ್ರು ಮಹಾನ್ ವಿದ್ವಾನ್ರೇ ಆಗಿರ್ಬೇಕು. ಸೊ ಈ ಕತೆ ಒಂದು ಇದಷ್ಟೇ, ಕತೆ ಅಷ್ಟೇ ಅದು.
ಬಟ್ ವಾಲ್ಮೀಕಿ ಆ ತರ ವ್ಯಕ್ತಿತ್ವ. ನೀವ್ ಇವಾಗ ಕತೆ ಹೇಳದ್ರಲ್ಲ, ಅದಕ್ಕೆ ಒಂದು ಸಣ್ಣದು ನನಗ್ ನೆನಪಾಗ್ತಾ ಇದೆ, ಹೇಳ್ತೀನಿ. ಹುತ್ತನ ವಲ್ಮೀಕ ಅಂತ ಏನೋ ಕರೀತಾರೆ. ಹೌದು. ಅವರು ಹುತ್ತದ ಒಳಗಿದ್ದವ್ರಿಗೆ ಆ ಜ್ಞಾನ ಎಲ್ಲ ಹುತ್ತದಿಂದ ಬಂದವರು ಅಂತ ಅವ್ರನ್ನ ವಾಲ್ಮೀಕಿ ಅಂತ ಅವ್ರಿಗೆ ಹೆಸರು ಬರುತ್ತೆ. ಮುಂಚೆ ಅವ್ರಿಗೆ ಹೆಸರಿದ್ದಿಲ್ಲ. ಸೊ ವಲ್ಮೀಕ ಅಂತ ಹುತ್ತ ಕರೆಯೋದು, ಆ ಹುತ್ತದಿಂದ ಬಂದವರು ಅಂತ ವಾಲ್ಮೀಕಿ ಅಂತ ಹೇಳೋದು. ಸೊ ಮಹಾನ್ ವಿದ್ವಾನ್ರು ಅವರು. ಸೊ ನಂತರದಲ್ಲಿ ಯಾರೇ ರಾಮಾಯಣ ಬರ್ದಿದಾರಲ್ಲ, ಎಲ್ರು ವಾಲ್ಮೀಕಿಗಳಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಅವರ ರೆಫರೆನ್ಸ್ ಅಲ್ಲೇನೆ ಎಲ್ರು ಪ್ರತಿಯೊಬ್ರು ವಾಲ್ಮೀಕಿ ಅವರು ಇದು ಅಂತ. ಸೊ ಹಾಗಾಗಿ ವಾಲ್ಮೀಕಿ ಗ್ರೇಟೆಸ್ಟ್, ಯಾಕಂದ್ರೆ ಮೊದಲ ಕಾವ್ಯವನ್ನು ರಚಿಸಿದ್ದು ಅವರೇ. ಇದು ವಾಲ್ಮೀಕಿ ಅವರ ಪರಿಚಯ. ಇದ್ರ ಮಧ್ಯ ನೀವ್ ಹೇಳಿದ್ರಿ ನಾರದರು ಮುಂದಿನ ಅವತಾರದ ಬಗ್ಗೆ ಹೇಳು ಅಂತ ವಿಷ್ಣುವಿನ ಕೇಳ್ಕೊಂಡ್ರು ಅಂತ. ಅಂದ್ರೆ ಇದ್ರಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ರಾಮನು ಒಂದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ. ವಿಷ್ಣುವಿನ ಅವತಾರ ಹಲವಾರು ಅವತಾರಗಳಿದೆ. ಕೆಲವು ಕಡೆ ತುಂಬಾ ಲಿಸ್ಟ್ ಇದೆ. ಭಾಗವತ ಪುರಾಣದಲ್ಲಿ 22 ಅವತಾರ ಏನೋ ಲಿಸ್ಟ್ ಇದೆ. ಬಟ್ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರೋದು ಒಂದು ಸ್ಪೆಸಿಫಿಕ್ ರೀಸನಿಂಗ್ ಇಂದ 10 ಅವತಾರ, ದಶಾವತಾರ ತುಂಬಾ ಫೇಮಸ್. ಸೊ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ಆಮೇಲೆ ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಮತ್ತೆ ನೆಕ್ಸ್ಟ್ ಕಲ್ಕಿ. ಸೊ ಇದು, ಸೊ ಹೀಗೆ ಇಲ್ಲಿ 7ನೇ ಅವತಾರ ರಾಮ ಅವತಾರ. ಸೊ ಈ ರಾಮ ವಿಷ್ಣುವಿನ 7ನೇ ಅವತಾರ ಅಂತ. ಸೊ ನಿಮ್ಗೆ ಟೈಮ್ ಲೈನ್ ಹೇಳಿದೆ, ನಮ್ಮ ತ್ರೇತಾಯುಗ, ದ್ವಾಪರಯುಗ. ಸೊ 28ನೇ ಈ ಮಹಾಯುಗ ನಡೀತಾ ಇದೆ ಈಗ. ನಾವು 28ನೇ ಕಲಿಯುಗ ಅಂದ್ರೆ ಶ್ವೇತವರಾಹ ಕಲ್ಪದಲ್ಲಿ 7ನೇ ವೈವಸ್ವತ ಮನ್ವಂತರದಲ್ಲಿ 28ನೇ ಮಹಾಯುಗದ ಕಲಿಯುಗದಲ್ಲಿ ನಾವಿದ್ದೇವೆ. ಸೊ ಇದೇ ದ್ವಾಪರ ಯುಗದಲ್ಲಿ ಮಹಾಭಾರತ ನಡೆದಿದ್ದು. ಬಟ್ 24ನೇ ಮಹಾಯುಗದ ತ್ರೇತಾಯುಗದಲ್ಲಿ ರಾಮಾಯಣ ನಡೆದಿದ್ದು ಅಂತ ಹೇಳ್ತಾರೆ. ಸೊ ಇದ್ರ ಉಲ್ಲೇಖ ಕೆಲವೊಂದು ಪುರಾಣದಲ್ಲಿ ಬರುತ್ತೆ. ಸೊ ಹಲವಾರು ಪುರಾಣದಲ್ಲೂ ಕೂಡ ರಾಮನ ಉಲ್ಲೇಖ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಟೈಮ್ ಶಿವಪುರಾಣ, ಮತ್ತೆ ಅಲ್ಲೂ ಒಂದ್ ಕಡೆ ಪಾರ್ವತಿಗೆ ರಾಮನ್ ಬಗ್ಗೆ ಗೊತ್ತಾಗಿ ರಾಮನ್ನ ಟೆಸ್ಟ್ ಮಾಡಕ್ಕೆ, ಯಾಕಂದ್ರೆ ಅವನು ಏಕಪತ್ನಿ ವ್ರತಸ್ಥ ಅಂತ ಟೆಸ್ಟ್ ಮಾಡಕ್ಕೆ ಪಾರ್ವತಿ ದೇವಿ ಸೀತಾದೇವಿ ರೂಪದಲ್ಲಿ ಬಂದು ಟೆಸ್ಟ್ ಮಾಡ್ತಾರೆ. ಸೊ ಈ ತರ ರಾಮನ ಉಲ್ಲೇಖ ಆಸ್ ಅನ್ ಅವತಾರ ಅಂತ ಸುಮಾರು ಪುರಾಣಗಳಲ್ಲೂ ಇದೆ. ಸೊ ಇದು ವಿಷ್ಣುವಿನ 7ನೇ ಅವತಾರ. ಈ ಅವತಾರ ಸ್ಪೆಷಾಲಿಟಿ ಏನು ಅಂದ್ರೆ, ಈ ಅವತಾರ ವಿಷ್ಣುವಿನ ಅವತಾರವಾಗಿದ್ರು ವಿಷ್ಣುವಿಗಿರೋ ಯಾವುದೇ ಶಕ್ತಿಗಳಿಲ್ಲ, ಸ್ಪೆಷಲ್ ಶಕ್ತಿಗಳಿಲ್ಲ. ಸೊ ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗೆ ಬೆಳೆದು ವಿದ್ಯೆ, ತನ್ನ ಅಸ್ತ್ರ ವಿದ್ಯೆಗಳನ್ನೆಲ್ಲ ಕಲ್ತು ರಾವಣನ್ನ ಸಂಹಾರ ಮಾಡಿದ್ದು. ಇದಕ್ಕೆ ಕಾರಣ ಮನುಷ್ಯರಿಂದಾನೇ ನನಗೆ ಸಾವು ಆಗ್ಬೇಕು ಅಂತ ರಾವಣ ಕೇಳಿದ್ದಕ್ಕೆ ಅದೊಂದು ಕಾರಣ. ಸೊ ಮನುಷ್ಯನಾಗೆ ಹುಟ್ಟಿ ನಮಗೆ ತನ್ನ ಜೀವನದ ಮೂಲಕ ತನ್ನ ಎಲ್ಲಾ ಒಳ್ಳೆ ಗುಣಗಳನ್ನ ಹೇಳಿದ್ದು. ಫಾರ್ ಎಕ್ಸಾಂಪಲ್ ನಾವು ಕೃಷ್ಣನ್ ತಗೊಂಡ್ರೆ ಅದು ಬೇರೆಯವ್ರ ಮೂಲಕ ಒಳ್ಳೇದನ್ನ ಮಾಡಿಸಿದೆ, ಕೃಷ್ಣ ಗೈಡ್ ಆಗಿದ್ದಾರೆ. ಇಲ್ಲಿ ಆಸ್ ಅನ್ ಎಕ್ಸಾಂಪಲ್ ರೋಲ್ ಮಾಡೆಲ್ ತರ ರಾಮ, ಅದಕ್ಕೆ ರಾಮಂಗೆ ಒಂದ್ ಸ್ವಲ್ಪ ಜನ ಭಕ್ತಿ ಜಾಸ್ತಿ. ಆಸ್ ಎ ರೋಲ್ ಅಂದ್ರೆ ನುಡಿದಂತೆ ನಡೆದವನು ನಾವು ರಾಮ. ಕೃಷ್ಣ ನಡೆದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ರಾಮ ಅದೇ ರೀತಿ ಏನು ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ ಮೇಲೆನೆ ತನ್ನ ಲೈಫ್ ನ ಲೀಡ್ ಮಾಡಿದ್ದು. ಸೊ ಸಣ್ಣದಾಗಿ ಹೇಳೋದಾಯ್ತಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಯುಗದವರಿಗೆ ಹೆಂಗೆ ನಾವು ಯಾರನ್ನ ಫಾಲೋ ಮಾಡ್ಬೇಕು ಅಥವಾ ಯಾವ ಪಾತ್ ನ ಫಾಲೋ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದು, ಅದು ತನ್ನ ಜೀವನದ ಮುಖಾಂತರ ಹೇಳ್ಕೊಟ್ಟಿದ್ದು ಶ್ರೀರಾಮ. ನಾವು ಕೃಷ್ಣನಿಂದ ಏನಾರು ಕಲಿಬೇಕು ಅಂದ್ರೆ ಕೃಷ್ಣ ಕೊಟ್ಟ ಗೀತೆ ಓದ್ತೀವಿ. ಬಟ್ ರಾಮನಿಂದ ಏನಾರು ಕಲಿಬೇಕು ಅಂದ್ರೆ ರಾಮನ ಲೈಫ್ ನ ನಾವು ನೋಡಿದ್ರೆ ಸಾಕು, ಅವ್ನು ಹೇಗೆ ಬದುಕ್ತ ಅನ್ನೋದೇ ನಮಗೆ ದೊಡ್ಡ ಪಾಠ. ನೀವು ಮಧ್ಯ ಒಂದೆರಡು ಹೇಳಿದ್ರಿ, ಯಾರೇ ರಾಮಾಯಣ ಬರೋದ್ರು ಮೂಲ ಮತ್ತೆ ಅದ ಕ್ರೆಡಿಟ್ಸ್ ಎಲ್ಲ
ವಾಲ್ಮೀಕಿ ಅವರಿಗೆ ಕೊಟ್ಟಿದ್ದು ಅಂತ. ಅಲ್ಲಿಗೆ ರಾಮಾಯಣ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬರ್ದಿದ್ದಾರೆ ಅಂತಾನು ಇದೆ. ಖಂಡಿತ ಖಂಡಿತ. ಅದ್ರ ಬಗ್ಗೆ ಹೇಳೋದಾದ್ರೆ ಓ, ಇದು ತುಂಬಾ ದೊಡ್ಡ ಟಾಪಿಕ್. ನಮ್ಮ ಎರಡು ಎಪಿಕ್ ಏನಿದೆಯಲ್ಲ, ಒಂದು ರಾಮಾಯಣ ಮತ್ತೆ ಒಂದು ಮಹಾಭಾರತ, ಇದನ್ನ ಕೆಲವರು ಮೈಥಾಲಜಿ ಅಂತಾರೆ. ಬಟ್ ನಾವ್ ಮೈಥಾಲಜಿ ಅನ್ನೋದು ಅದು ಒಂಥರ ಲೂಸ್ ಫಾರಿನ್ ವರ್ಡ್. ಅದು ನಮ್ಮಲ್ಲ ಮೈಥಾಲಜಿ ಅನ್ನೋದಕ್ಕೆ ಏನು ಆ ವರ್ಡಿಗೆನೆ ಏನು ಅರ್ಥ ಇಲ್ಲ. ಸೊ ಬಟ್ ನಾವ್ ಹೇಳಿದ್ದು, ನಾವು ಇದನ್ನ ಇತಿಹಾಸ ಅಂತಾನೆ ಕರಿಬೇಕು. ಸೊ ಇತಿಹಾಸ ಅಂದ್ರೆ ಹಿಸ್ಟ್ರಿನೂ ಅಲ್ಲ. ಅವ್ರ ವರ್ಡ್ ಹಿಸ್ಟ್ರಿಗೆ ಏನ್ ಡೆಫಿನೇಷನ್ ಇದೆ ಅದು ಅಲ್ಲ. ಇತಿಹಾಸ ಅಂದ್ರೆ ಇತಿಹಾಸ, ಈ ರೀತಿ ನಡೆದಿದ್ದು, ಇದು ನಡೆದಿದ್ದು, ಏನ್ ನಡೆದಿದ್ಯೋ ಅದ್ ಬರ್ದಿದೀವಿ. ಬಟ್ ಹಿಸ್ಟ್ರಿ ಅಂತಂದಾಗ ಆ ಟೈಮಲ್ಲಿ ಏನೇನ್ ನಡೆದಿರ್ಲಿ, ಅವ್ರ ಏನ್ ಬರ್ದಿಟ್ಟಿದಾರೋ ಅದು ಹಿಸ್ಟ್ರಿ. ಇದು ಡಿಫ್ರೆನ್ಸ್ ಇತಿಹಾಸಕ್ಕೂ ಹಿಸ್ಟ್ರಿಗೂ ಇದಕ್ಕೂ ಡಿಫ್ರೆನ್ಸ್. ಅಂದ್ರೆ ಇಬ್ರು ರಾಜರ ಮಧ್ಯೆ ಯುದ್ಧ ಆಯ್ತು, ಗೆದ್ದವನ್ ಏನ್ ಬರ್ದ ಅದೇ ಹಿಸ್ಟ್ರಿ, ಗೆದ್ದವನ್ ಒಳ್ಳೆಯವನು ಅಂತ ಬರ್ದ್ರೆ ಅವನು ಅದೇ ಹಿಸ್ಟ್ರಿ. ಸೊ ನಮ್ಮಲ್ಲಿ ಆಗಲ್ಲ. ಇಲ್ಲಿ ಒಳ್ಳೆಯವನ್ ಯಾರು ಕೆಟ್ಟವನ್ ಯಾರು, ವಾಲ್ಮೀಕಿ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಬರ್ದಾಗ ಏನ್ ನಡೆದಿತ್ತು ಆಗ ಬರ್ದಿದ್ದಾರೆ. ಓದೋನ್ ಡಿಸಿಷನ್ ಮಾಡ್ಕೋಬೇಕು, ಯಾರು ಒಳ್ಳೆಯವರು ಕೆಟ್ಟವರು, ಯಾರು ತಪ್ಪು ಸರಿ ಅಂತ. ಸೊ ಹಾಗಾಗಿ ಇದು ಪರ್ಫೆಕ್ಟ್ ಇತಿಹಾಸ. ಸೊ ರಾಮಾಯಣ ಮತ್ತೆ ಮಹಾಭಾರತ. ಸೊ ಇತಿಹಾಸ ಅಂದಾಗ ಇದು ನಡೆದಿದೆ ಎಷ್ಟೋ ವರ್ಷಗಳ ಕಾಲ, ಅದ್ರ ಡಿಬೇಟ್ ಇದೆ, ಅವಾಗ ನಡೆದಿದ್ದು ಇವಾಗ ನಡೆದಿದ್ದು, ಈ ಟೈಮ್ ಲೈನ್ ಆ ಟೈಮ್ ಲೈನ್ ಅಂತ, ಅದು ಬೇರೆ ವಿಚಾರ. ಸೊ ನಡೆದಿದೆ, ಅದು ನಡೆದ ಮೇಲೆ ಎಷ್ಟೋ ವರ್ಷಗಳ ಆಬ್ವಿಯಸ್ಲಿ ಅದ್ರದ್ದು ಬೇರೆ 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 ಇದು ಬರುತ್ತೆ. ಎಸ್ಪೆಷಲಿ ರಾಮಾಯಣ ಬಂದಾಗ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ಏಷ್ಯಾ ಅನ್ಬೋದು. ಯಾಕೆಂತಂದ್ರೆ ನೇಪಾಳಲ್ಲೂ ಕೂಡ ಸೀತೆ ನೇಪಾಳಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ನೇಪಾಳಲ್ಲೂ ಕೂಡ ತುಂಬಾ ಇದೆ. ಈ ನಮ್ ಸಬ್ ಕಾಂಟಿನೆಂಟ್ ಬಿಟ್ಟು ನೀವು ಆಚೆ ಹೋದ್ರು ಮಲೇಷ್ಯಾ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಏನೇನಿದೆಯಲ್ಲ, ಥಾಯ್ಲ್ಯಾಂಡ್, ಆ ಸರೌಂಡಿಂಗು, ಅಲ್ಲೂ ಕೂಡ ರಾಮಾಯಣದ ಬಗ್ಗೆ ತುಂಬಾ ನಂಬಿಕೆ ಇದೆ. ಇವತ್ತಿಂದಲ್ಲ, ತುಂಬಾ ಹಿಂದಿಂದ ಅವರ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಗಳು, ಅವ್ರದ್ದು ಬ್ಯಾಲೆ ಇರುತ್ತಲ್ಲ, ಏನ್ ನಮ್ಮಲ್ಲಿ ಈಗ ಭರತನಾಟ್ಯ ಕುಚಿಪುಡಿ ಎಲ್ಲ ಇದೆಯಲ್ಲ, ಹಾಗೆ ಆ ಕಡೆ ಸೌತ್ ಈಸ್ಟ್ ಕಂಟ್ರೀಸ್, ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡ್, ಇಲ್ಲೆಲ್ಲ ಅವ್ರ ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಕೂಡ ನಮ್ಮ ರಾಮಾಯಣ ಬೇಸ್ಡ್. ಸೊ ಹೀಗಾಗಿ ಇಷ್ಟೊಂದು ಕಡೆ ವೈಡ್ ಸ್ಪ್ರೆಡ್ ಆಗಿದೆ. ಈವನ್ ಶ್ರೀಲಂಕಾ ಎಲ್ಲ ಕಡೆ ಸ್ಪ್ರೆಡ್ ಆಗಿರೋದ್ರಿಂದ ಅದ್ರದ್ದು ಹಲವಾರು ವರ್ಷನ್ಗಳು ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಪಾಪ್ಯುಲರ್ ವರ್ಷನ್ ಜನಕ್ಕೆ, ತುಂಬಾ ಜನಕ್ಕೆ ಪಾಪ್ಯುಲರ್ ಆಗಿರೋದು ಅವರು ಟಿವಿ ಸೀರಿಯಲ್ ನೋಡಿದ್ದಾರೆ ಅದು. ಬಟ್ ಏನಂತಂದ್ರೆ ಆ ಟಿವಿ ಸೀರಿಯಲ್ ಇಶ್ಯೂ ಏನಪ್ಪಾ ಅಂದ್ರೆ, ಅವರು ಕೂಡ ಒಂದ್ ವರ್ಷನ್ ಇಟ್ಕೊಂಡ್ ಮಾಡಿಲ್ಲ. ಅವ್ರು ಅಲ್ಲಿ ಡಿಸ್ಕ್ಲೈಮರ್ ಹಾಕ್ತಾರೆ ಯಾವ್ಯಾವ ವರ್ಷನ್ ಇಲ್ಲಿ ನಾವು ಬೇಸ್ ಮಾಡಿ, ಅವರು ಟಿವಿಲಿ ತೋರ್ಸೋದಕ್ಕೆ ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಅಂದ್ರೆ ಅದ ಅಷ್ಟು. ಈಗ ಒಂದ್ ಮೂರನ್ನ ತಗೊಂಡಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅದನ್ನು ಮಿಕ್ಸ್ ಮಾಡಿ ಇನ್ನೊಂದ್ ರೀತಿ ರಾಮ ಹುಟ್ಟಿದ ಸೀನು ಒಂದ್ ವರ್ಷನ್ ಅಲ್ಲಿ ಚೆನ್ನಾಗಿರುತ್ತೆ. ರಾಮ ರಾವಣರ ಯುದ್ಧ ಒಂದ್ ವರ್ಷನ್ ಅಲ್ಲಿ ಚೆನ್ನಾಗಿರುತ್ತೆ. ರಾಮ ಸೀತೆ ಮದುವೆ ಒಂದ್ ವರ್ಷನ್ ಅಲ್ಲಿ ಚೆನ್ನಾಗಿರುತ್ತೆ. ಇವ್ರು ಆ ವರ್ಷನ್ ಇಲ್ಲ ಹಾಕೋದು, ಈ ವರ್ಷನ್ ಇಲ್ಲ ಹಾಕೋದು. ಇನ್ನೊಂದ್ ವರ್ಷನ್ ಅಲ್ಲಿ ಇದು ಯಾವ್ದ್ರಲ್ಲೂ ಇಲ್ದೇ ಇರೋದು ಏನೋ ಒಂದ್ ಎಕ್ಸ್ಟ್ರಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರಾಮಾಯಣ ಇದೆ, ಕಾಕಭೂಷಂಡಿ ಅಂತ ಒಬ್ಬ ಋಷಿ, ಅವ್ರದ್ದು ಭುಷಂಡಿ ರಾಮಾಯಣ ಅಂತಿದೆ. ಅದ್ರಲ್ಲಿ ಏನು ಅಂದ್ರೆ ರಾಮ ಮಗು ಆಗಿದ್ದಾಗ ಒಂದ್ ಕಾಗೆ ಜೊತೆ ಆಟ ಆಡೋದು ಒಂದ್ ಸೀನ್ ಬರುತ್ತೆ. ಇದು ಮೋಸ್ಟ್ ಪಾಪ್ಯುಲರ್, ಯೂಟ್ಯೂಬ್ ಅಲ್ಲೆಲ್ಲ ಅದು ಸಿಗುತ್ತೆ ನೋಡಿ. ಸೊ ಇದು ಅಲ್ಲಿಂದ ತಗೊಂಡಿದ್ದಾರೆ. ಓಕೆ, ನಾನ್ ಲಾಸ್ಟ್ ಟೈಮ್ ಇದು ಅಹಲ್ಯಾದೇವಿ ಬಗ್ಗೆ ಹೇಳಿದೆ. ಅಕಲ್ಲಾಗಿರೋದು ಒರಿಜಿನಲ್ ರಾಮಾಯಣದಲ್ಲಿ ಇಲ್ಲ. ಸೊ ಆ ಕಾಕಭೂಷಣಿದು ಇಲ್ಲ, ಅಹಲ್ಯಾದೇವಿ ಕಲ್ಲ ಅದ್ರ ಬಗ್ಗೆ ನಾನು ಹೇಳಿದೆ, ಅದು ಬೇರೆ ರಾಮಾಯಣದಿಂದ ತಗೊಂಡಿದ್ದಾರೆ. ಇನ್ನೊಂದು ಲಕ್ಷ್ಮಣ ರೇಖಾ, ಅದು ಕೂಡ ಬೇರೆ ಯಾವ್ದೋ ಒಂದು ರಾಮಾಯಣದಲ್ಲಿ. ಹೀಗೆ ಬೇರೆ ಬೇರೆ ರಾಮಾಯಣದಲ್ಲಿ ತಗೊಂಡು ಸೀರಿಯಲ್ ಮಾಡ್ಬಿಡ್ತಾರೆ. ಬಟ್ ಏನಂತ ಅಂದ್ರೆ ಎಲ್ಲದಕ್ಕೂ ಮೂಲ ವಾಲ್ಮೀಕಿ ರಾಮಾಯಣ. ಯಾಕಂದ್ರೆ ಎಲ್ರು ಕೂಡ ವಾಲ್ಮೀಕಿ ಅವ್ರನ್ನ ನೆನೆಸ್ಕೊಂಡೇ ಶುರು ಮಾಡಿರೋದು. ಎಷ್ಟು ಇದಕ್ಕೆ ಎಲ್ಲಿವರೆಗೂ ಅಂದ್ರೆ ನಮ್ಮ ಕನ್ನಡದ
ಮೊತ್ತ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕುವೆಂಪು ಅವ್ರಿಗೆ. ಹ್ಮ್ ಬಟ್ ಅವ್ರಿಗೂ ಕೂಡ ರಾಮಾಯಣ ಕೃತಿಗೆನೆ ಬಂದಿದ್ದು, ಶ್ರೀರಾಮಾಯಣ ದರ್ಶನ. ಹೌದು. ಅದ್ರಲ್ಲೂ ಕೂಡ ಅವ್ರು ಏನ್ ಹೇಳಿದ್ದಾರೆ, ವಾಲ್ಮೀಕಿ ಉಳಿದ ಕಥೆಯಾದುಡಂ ಕನ್ನಡದಿ ಬೇರೆ ಕಥೆ ಎಂಬಂತೆ ಹ್ಮ್ ಬೇರೆ ಮೈಯಾತಂತೆ ಮರುಹುಟ್ಟು ಪಡೆದಂತೆ ಮೂಡಿದಿ ಕಾವ್ಯಮಂ ವಿಶ್ವವಾಣಿಗೆ ಮುಡಿಯಮಣಿ ಮಾಡಿಹೇನ್. ಅಂದ್ರೆ ವಾಲ್ಮೀಕಿ ಕತೆ ಕನ್ನಡದಲ್ಲಿ ಬೇರೆ ಕತೆ ಆದಂಗೆ ಹ್ಮ್ ಬೇರೆ ಶರೀರ ಆತ್ಮ ಅದೇ ಇದ್ರು, ಅಂದ್ರೆ ಒರಿಜಿನಲ್ ಆದ ಫಿಲಾಸಫಿ ಏನೇನು ಇದಿದೆ ಆತ್ಮವನ್ನ ಅದನ್ನೇ ಉಳಿಸ್ಕೊಂಡು ಅದಕ್ಕೆ ಬೇರೆ ರೀತಿ ಮೈ ಶರೀರವನ್ನು ಕೊಟ್ಟು ಮರುಹುಟ್ಟು ಪಡೆದಂಗೆ ಹ್ಮ್ ಈ ಕಾವ್ಯ ಮೂಡಿದೆ, ಇದನ್ನ ವಿಶ್ವವಾಣಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಬರೆದಿದ್ದಾರೆ. ಸೊ ಈವನ್ ಕುವೆಂಪು ಅವರು ಕೂಡ ವಾಲ್ಮೀಕಿ ಅವ್ರಿಗೆ ಆಟ್ರಿಬ್ಯೂಟ್ ಮಾಡಿರೋದು. ಹ್ಮ್ ಸೊ ಇಲ್ಲಿವರೆಗೂ ಅಲ್ಲಿಂದ ಎಷ್ಟು ಬೆಳೀತು ಅಲ್ಲಿಂದ ಇಲ್ಲಿವರೆಗೂ ಎಲ್ಲರೂ ವಾಲ್ಮೀಕಿ ಅವ್ರಿಗೆ ಆಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಹಲವಾರು ಇದಿದೆ. ಫಾರ್ ಎಕ್ಸಾಂಪಲ್ ಅದೇ ನಾನು ಹೇಳಿದ್ನಲ್ಲ, ಲಕ್ಷ್ಮಣ್ ರೇಖಾ ಅನ್ನೋದು ತುಂಬಾ ಫೇಮಸ್ ಇದು. ಹ್ಮ್ ಅದು ಅದು ಒಂದ್ ಇದ್ರಲ್ಲಿ ತಗೊಂಡಿದ್ದಾರೆ. ಹ್ಮ್ ಒಂದಿದ್ರಲ್ಲಿ ರಾವಣನ್ಗೂ ಸೀತೆಗೂ, ಅಂದ್ರೆ ರಾವಣನ್ ಮಗಳೇ ಸೀತೆ. ಹ್ಮ್ ಹೌದು, ನಾನು ಇದನ್ನ ಕೇಳಿದ್ದೇನೆ. ಆ ಅವನಿಗೆ ಮಗಳಿಂದಾನೇ ಸಾವಿರುತ್ತೆ ಅಂತ ಅಂತ ಹೇಳಿ ಏನೋ ಇರುತ್ತೆ. ಅವಳು ಮಂಡೋದರಿ ತ್ಯಜಿಸಿರ್ತಾಳೆ ಅಂತನೋ ಅದು ನಂತರ ಜನಕ್ಕೆ ಜನಕ್ಕೆ ಸಿಗುತ್ತೆ ಅಂತ. ಆಮೇಲೆ ಇನ್ನೊಂದು ವರ್ಷನಲ್ಲಿ ಸೀತೆ ಒಬ್ಬ ರಾವಣನ ಕೊಲ್ಲೋದು, ಮಾಯಾ ರಾವಣ ಅವನು. ಸಹಸ್ರ ರಾವಣ ಅಂತನೋ ಏನೋ, ಸಹಸ್ರ ಮುಖ ರಾವಣ ಅಂತ. ಹ್ಮ್ ಹ್ಮ್ ಅವನನ್ನ ಈ ಇದ್ರಲ್ಲಿ ಮಾಮೂಲಿ ದಶಮುಖ ಅಂತೀವಲ್ಲ, ಹ್ಮ್ ಸಹಸ್ರ ಮುಖ ರಾವಣ ಅಂತ ಹ್ಮ್ ಅದು ಇದೆ. ಆಮೇಲೆ ಹಲವಾರು ವರ್ಷಗಳು ಬೆಳೆಸ್ಕೊಂಡು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್ ಆನಂದ ರಾಮಾಯಣ ಅಂತ ಇದೆ, ಅದ್ಭುತ ರಾಮಾಯಣ ಅಂತಿದೆ, ಆಧ್ಯಾತ್ಮ ರಾಮಾಯಣ ಅಂತಿದೆ, ಕಾಕಭೂಷಣಿ ರಾಮಾಯಣ. ಆಮೇಲೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇದೆ. ನಮ್ ಕನ್ನಡದಲ್ಲೇ ಬೇರೆ ರಾಮಾಯಣ ಇದೆ, ತಮಿಳಲ್ಲಿ ಕಂಬನ್ ಅನ್ನೋ ಅವರು ಒಬ್ಬ ಋಷಿ ತರ ಕಂಬನ್ ರಾಮಾಯಣ, ಕಂಬ ರಾಮಾಯಣ ಅನ್ನೋದು ಫೇಮಸ್. ಬೆಂಗಾಲಿಯಲ್ಲಿ ಅದ್ರಲ್ಲಿ ಈಗ ಈಸ್ಟರ್ನ್ ಸೈಡ್ ಹೋದ್ರೆ ಅಲ್ಲೆಲ್ಲ ಒಂದ್ ಸ್ವಲ್ಪ ಮೆಟರ್ನಲ್ ಇದು ಲೀನಿಯೇಜ್ ಜಾಸ್ತಿ. ನಮ್ಮಲ್ಲಿ ಹೆಂಗ್ ಪ್ಯಾಟರ್ನಲ್ ಲೀನಿಯೇಜ್ ಹೆಂಗಿರುತ್ತೆ, ಅಲ್ಲಿ ಹೆಂಗಸ್ರೆ ಮನೆಗೆ ಒಂಥರ ಮುಖ್ಯಸ್ಥರು ತರ. ಅದ್ರಲ್ಲೂ ಕೂಡ ಸೀತೆನ ಇದು ಜಾಸ್ತಿ. ಆ ಸೀತೆನ ದುರ್ಗೆಗೆ ಹೋಲಿಸ್ಬಿಟ್ಟಿದ್ದಾರೆ, ಅಲ್ಲಿ ದುರ್ಗಾ ಪೂಜೆ ಅಲ್ಲೆಲ್ಲ ಜಾಸ್ತಿ. ಬೆಂಗಾಲಿ ರಾಮಾಯಣದಲ್ಲಿ ಆ ತರ ಬರ್ದಿದ್ದಾರೆ. ಸೊ ಈ ತರ ಹಲವಾರು ಕೃತಿಗಳಿದೆ. ಬಟ್ ನಾವ್ ಮೇನ್ ಅಲ್ಲಿ ಭಾಷೆಗೆ, ಅಲ್ಲಿ ಪ್ರಾಂತ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಏನು ಈ ಬರಹ ಸ್ವಾತಂತ್ರ್ಯವನ್ನ ತಗೊಂಡು ಅದೇ ಹೇಳಿದ್ರೆ ಈಗ ಬ್ಯಾಲೆ ಮಾಡ್ತಾರೆ. ಅಂದ್ರೆ ರಾಮಾಯಣದ ಕತೆ ಇಟ್ಕೊಂಡು ಬ್ಯಾಲೆ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ಬ್ಯಾಲೆ ಡ್ಯಾನ್ಸ್ ಅಲ್ಲಿ ರಾಮಾಯಣದಲ್ಲಿ ಸೊ ಏನಂದ್ರೆ ಕತೆಗೆ ಆ ವ್ಯಾಲ್ಯೂ ಇದೆ. ನಾನು ಇನ್ನೂ ಒಂದು ವಿಷಯ ಕೇಳಿದೀನಿ. ಒಂದು ಅರ್ಧ ಅರೇಬಿಕ್ ಕೇರಳದವ್ರು ಯಾರೋ ಬರ್ದಿರೋದು ಅರೇಬಿಕ್ ಅಲ್ಲಿ, ಅರ್ಧ ಮಲಯಾಳಂ ಅಲ್ಲಿ ಒಂದು ಅದ್ರ ಹೆಸರು ಐ ಥಿಂಕ್ ಮಾಪಿಳ್ಳ ರಾಮಾಯಣ ಅಂತಾನೋ ಏನೋ. ಅದು ಅದರಲ್ಲಿ ಇರೋ ಎಲ್ಲಾ ಕ್ಯಾರೆಕ್ಟರ್ ಮುಸ್ಲಿಮ್ಸ್. ರಾಮನು ಮುಸ್ಲಿಮು, ರಾವಣನು ಮುಸ್ಲಿಮು, ಸೀತೆ ಪ್ರತಿಯೊಬ್ರು ಮುಸ್ಲಿಮ್ಸು. ಕೋರ್ ವ್ಯಾಲ್ಯೂ ಸೇಮು. ಬಟ್ ಅವರೆಲ್ಲ ಮುಸ್ಲಿಮ್ಸ್, ಅವರು ನಮಾಜ್ ಮಾಡ್ತಾರೆ, ನಡೆದಿರೋ ಕತೆ ಸೇಮು. ಬಟ್ ಅವರೆಲ್ಲ ಮುಸ್ಲಿಂ ಅನ್ನೋ ರೀತಿ ಕೂಡ ಒಂದು ತೋರ್ಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ವ್ಯಾಲ್ಯೂಗೆ ಅಷ್ಟು ಕತೆ ಏನ್ ನಡೆದಿದೆ ಅದಕ್ಕೆ ಇಂಪಾರ್ಟೆನ್ಸ್ ನ ಕೊಟ್ಟಿದ್ದಾರೆ. ಅದರಿಂದ ಬಂದಿರೋ ವ್ಯಾಲ್ಯೂಸ್ ಏನಿದೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಕಡೆ ಅದು ಸ್ಪ್ರೆಡ್ ಆಗಿದೆ. ಅಂದ್ರೆ ಅವ್ರಿಗೆ ಹೇಗೆ ಬೇಕು ಅಂತ. ನಾನು ಲಾಸ್ಟ್ ಟೈಮ್ ಕೂಡ ಒಂದ್ ಹೇಳಿದ್ದೆ, ಈ ವಾಲ್ಮೀಕಿ ರಾಮಾಯಣ ಬಿಟ್ರೆ ತುಂಬಾ ಫೇಮಸ್ ರಾಮಚರಿತ ಮಾನಸ. ಇದ್ರಲ್ಲಿ ವಾಲ್ಮೀಕಿ ಅವರು ಕರುಣಾರಸ ಮೇನ್ ಆಗಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವರು ಭಕ್ತಿ ರಸ. ಅವರು ರಾಮನ ಮೇಲೆ ಏನ್ ಭಕ್ತಿ ಇತ್ತು ಅದನ್ನ ತೋರ್ಸೋದಕ್ಕೋಸ್ಕರ ರಾಮನ ಸಾಕ್ಷಾತ್ ವಿಷ್ಣು ಅನ್ನೋ ರೀತಿ ತೋರ್ಸಿದ್ದಾರೆ. ಬಟ್ ಇಲ್ಲಿ ಸ್ಟಾರ್ಟಿಂಗ್ ಶುರು ಮಾಡ್ದಾಗ್ಲೇ ಹೇಳಿದ್ರು ನರ ಅಂತ, ಅಂದ್ರೆ ಮನುಷ್ಯ ಅಂತ. ಕೊನೆವರೆಗೂ ರಾಮನ ಒಬ್ಬ ಸಾಮಾನ್ಯ ಮನುಷ್ಯನ ತರ. ಸಾಮಾನ್ಯ ಅಂದ್ರೆ ಅಸಾಮಾನ್ಯನೇ, ಬಟ್ ಒಬ್ಬ ಮನುಷ್ಯನ್ ತರ. ಸೊ ರಾಮನ್ನ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇದ್ದೀರಾ ನೀವು. ಬಟ್ ಇದು ವಿಷ್ಣುವಿನ ಅವತಾರಗಳಲ್ಲಿ ಒಂದು. ಈ ಹಿಂದೆ ಸುಮಾರು ಅವತಾರ, ಅಂದ್ರೆ
ದಶಾವತಾರನ ನಾವು ತಗೊಂಡ್ರೆ ಹಿಂದೆ 6 ಅವತಾರಗಳನ್ನ ಎತ್ತಿ 7ನೇ ಅವತಾರದಲ್ಲಿ ಶ್ರೀರಾಮನಾಗಿ ಬರೋದು. ಬಟ್ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾ ಇದ್ದೀರಾ. ಅಫ್ಕೋರ್ಸ್ ಅವರು ಮನುಷ್ಯನಾಗೆ ಹುಟ್ಟಬೇಕು ಅನ್ನೋದು ಇದೆ, ಬಟ್ ಅದು ಸಾಮಾನ್ಯ ಮನುಷ್ಯ ಅಂದ್ರಲ್ಲ, ಅದನ್ನ ಏನಾದ್ರೂ ಹೇಳ್ತೀರಾ? ಇದು ಅದೇ ವಾಲ್ಮೀಕಿ ರಾಮಾಯಣದಲ್ಲಿ ತಗೊಂಡ್ರೆ ಅವರು ಆ ತರನೇ. ಫಾರ್ ಎಕ್ಸಾಂಪಲ್ ಪರಶುರಾಮರ ಅವತಾರ ತಗೊಂಡ್ರೆ ಅದು ಅವ್ರು ಸಾಕ್ಷಾತ್ ವಿಷ್ಣು ತರ ಕಾಣಿಸ್ತಾರೆ, 21 ಸರಿ ಭೂಮಿ ಸುತ್ತಿದ್ದು. ವಾಮನ ಅವತಾರ ತಗೊಂಡ್ರೆ ಒಂದೇ ಒಂದು ಹೆಜ್ಜೆಲಿ ಇಡೀ ಭೂಮಿನ ಕವರ್ ಮಾಡ್ತಾರೆ, ಇನ್ನೊಂದ್ ಹೆಜ್ಜೆಲಿ ಇಡೀ ಸ್ಪೇಸ್ ನ ಕವರ್ ಮಾಡ್ಬಿಡ್ತಾರೆ, 3ನೇ ಹೆಜ್ಜೆ ಇಡಕ್ ಜಾಗನೇ ಇಲ್ಲ. ಸೊ ಇದೆಲ್ಲ ಅಸಾಧ್ಯವಾದ ಮಹಾವಿಷ್ಣು ಮಾಡೋ ಅಂತ ಕೆಲ್ಸಗಳು. ಹಾಗೇನೆ ಕೂರ್ಮಾವತಾರ, ನರಸಿಂಹಾವತಾರ ಇರ್ಬೋದು, ಮತ್ಸ್ಯಾವತಾರ, ಇದೆಲ್ಲ. ನೆಕ್ಸ್ಟ್ ಅವತಾರದ ಕೃಷ್ಣನು ತಗೊಂಡ್ರೆ ಕೃಷ್ಣನು ಅಷ್ಟೇ, ಅವ್ನ್ ಬಾಯ್ ಬಿಟ್ರೆ ಇಡೀ ಬ್ರಹ್ಮಾಂಡನೇ ಬಾಯಲ್ಲಿ ಕಾಣುತ್ತೆ. ಗೀತಾ ಬೋಧಿಸುವಾಗ, ಅರ್ಜುನ ಗೀತಾ ಬೋಧಿಸುವಾಗ ಎಂಟೈರ್ ವಿರಾಟ್ ರೂಪ ದರ್ಶನ ಕೊಡ್ತಾನೆ. ಸೊ ಸುದರ್ಶನ ವಿಷ್ಣು ತರ ಸುದರ್ಶನ ಚಕ್ರ ಯಾವಾಗ್ಲೂ ಕೈಯಲ್ಲಿರುತ್ತೆ. ಆಮೇಲೆ ಪಾಂಚಜನ್ಯ ಶಂಖ ಇರುತ್ತೆ. ಸೊ ಏನ್ ವಿಷ್ಣು ಹತ್ರ ಇದೆಯೋ ಅದು ಫುಲ್ ಕೃಷ್ಣನ ಹತ್ರ ಇದೆ, ಆ ಎಲ್ಲಾ ಶಕ್ತಿಗಳು ಇದೆ. ಆಮೇಲೆ ಸ್ವತಃ ಆತನಿಗೆ ಗೊತ್ತಿದೆ ನಾನು ವಿಷ್ಣು ಅಂತ. ಬಟ್ ಇಲ್ಲಿ ರಾಮನಿಗೆ ಅದು ಗೊತ್ತೇ ಇಲ್ಲ. ವಿಷ್ಣುವೇ ಹುಟ್ಟಿದ್ರು ಸ್ವತಃ ರಾಮನಿಗೆ ನಾನು ವಿಷ್ಣು ಅನ್ನೋದು ಗೊತ್ತಿಲ್ಲ. ಹಾ, ಅದು ಕೊನೆಯಲ್ಲಿ, ರಾಮಾಯಣದ ಕೊನೆಯಲ್ಲಿ ದೇವತೆಗಳೇ ಬಂದು ಹೇಳಿದ್ರು, ರಾಮನನ್ನು ಒಪ್ಕೊಳ್ಳಲ್ಲ ಅದನ್ನ. ದೇವತೆಗಳೇ, ಸಾಕ್ಷಾತ್ ಶಿವ, ಬ್ರಹ್ಮ, ಇಂದ್ರ ಎಲ್ಲ ಬಂದು ಹೇಳ್ತಾರೆ ರಾಮಾಯಣದ. ಅದ್ ನಾನು ಹೇಳಿದೆ, ಸೀತೆಯ ಅಗ್ನಿ ಪ್ರವೇಶ ಸಮಯದಲ್ಲಿ, ಅಗ್ನಿ ಪರೀಕ್ಷೆ ಅಲ್ಲ ಅದು, ಅಗ್ನಿ ಪ್ರವೇಶ ಸಮಯದಲ್ಲಿ. ಸೊ ಅದು ಹಿಂದೆ ಹೇಳಿದೀನಿ, ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಆ ಎಪಿಸೋಡ್ ನೋಡ್ಬೋದು. ಸೊ ಆ ಟೈಮಲ್ಲಿ ಅವಾಗ್ಲೂ ರಾಮ ಒಪ್ಪಲ್ಲ. ಸೊ ಒಬ್ಬ ಮನುಷ್ಯ, ಒಬ್ಬ ಕ್ಷತ್ರಿಯ ಹೇಗೆ ಭೂಮಿ ಮೇಲೆ ಹುಟ್ಟತಾನೆ, ಹೇಗೆ ಬೆಳಿತಾನೆ, ಹಾಗೆ ಬೆಳೆದು ಇದ್ದಿದ್ದು. ಸೊ ಇದಕ್ಕೊಂದು ಪ್ಯಾರಲಲ್ಲೂ ಹೇಳ್ತಾರೆ. ವಿಷ್ಣು ಕೃಷ್ಣನಾಗಿ ಹುಟ್ಟಿದಾಗ ಅವನ ಜೊತೆಗೆ ಆದಿಶೇಷ ಹೇಗೋ ಬಲರಾಮನಾಗಿ ಹುಟ್ಟಿರ್ತಾನೆ. ಅದಲ್ದಲೆ ಮೇನ್ ವೆಪನ್ಸ್ ಬಂದು ಸುದರ್ಶನ ಚಕ್ರ ಮತ್ತೆ ಪಾಂಚಜನ್ಯ ಜೊತೆಯಲ್ಲಿ ಇರುತ್ತೆ. ವಿಷ್ಣು ಏನಿದೆ ಅದು ಕೃಷ್ಣನ ಹತ್ರ ಇರುತ್ತೆ. ಬಟ್ ಇಲ್ಲಿ ರಾಮನಿಗೆ ತಾನು ವಿಷ್ಣು ಅಂತ ಗೊತ್ತಿಲ್ಲದೆ ಇರೋವಾಗ ಈ ಆದಿಶೇಷ ಲಕ್ಷ್ಮಣನಾಗಿ, ಮತ್ತೆ ಈ ಸುದರ್ಶನ ಮತ್ತೆ ಪಾಂಚಜನ್ಯ ಭರತ ಶತ್ರುಘ್ನರಾಗಿ ಹುಟ್ಟುತ್ತಾರೆ ಅಂತ ಒಂದು ಕಥೆಯಲ್ಲಿ ಒಂದು ನಂಬಿಕೆ. ಸೊ ಹೀಗಾಗಿ ರಾಮ ಇಲ್ಲಿ ಎಲ್ಲಾ ಅವತಾರಗಳಿಗೆ ಒಂದ್ ಸ್ವಲ್ಪ ಡಿಫ್ರೆಂಟ್. ಸೊ ಅವತಾರಗಳಲ್ಲೂ ಹಲವಾರು ವಿಧ ಇದೆ. ಪರಶುರಾಮರು ಹುಟ್ಟಿದ ತಕ್ಷಣ ಅವರು ಅವತಾರವಾಗಿ ಹುಟ್ಟಲಿಲ್ಲ. ನಂತರದಲ್ಲಿ ಅವ್ರಿಗೆ ಆ ವಿಷ್ಣುವಿನ ಶಕ್ತಿ ಸಿಕ್ತು, ಕೊಟ್ರು. ವಿಷ್ಣುವಿನ ಅಂಶ ಶಕ್ತಿ, ವಿಷ್ಣುವಿನ ಶಕ್ತಿ ಸಿಕ್ಕೊಟ್ರು. ಹಾಗೆ ರಾಮ ಪೂರ್ಣ ಅವತಾರ ಆಗಿದ್ರು, ತಾನು ಸ್ವತಃ ವಿಷ್ಣು ಅನ್ನೋದು ರಾಮನ್ಗೆ ಗೊತ್ತಿರ್ಲಿಲ್ಲ. ಎಂಟೈರ್ ಲೈಫ್ ಒಬ್ಬ ಮನುಷ್ಯನಾಗೆ ಕ್ಷತ್ರಿಯ ಹೇಗೆ ಬದುಕಬೇಕು ಹಾಗೆ ಬದುಕಿದ್ದು. ಹಾಗಾಗಿ ರಾಮನಿಗೆ ಸ್ವಲ್ಪ ಒಂದು ಏನು ನಮ್ಗಳಿಗೆ ಅಭಿಮಾನ ಜಾಸ್ತಿ, ರಾಮನ ಮೇಲೆ ಭಕ್ತಿ ಜಾಸ್ತಿ. ಹೌದು, ಆಬ್ವಿಯಸ್ಲಿ ಕೃಷ್ಣನ್ ಮೇಲೂ ಭಕ್ತಿ ಇದೆ, ರಾಮನ್ ಮೇಲೂ ಭಕ್ತಿ ಇದೆ. ಬಟ್ ರಾಮ ಆದರ್ಶ ಪುರುಷ ಅಲ್ವಾ. ರಾಮ ಬದುಕಿದಂಗೆ ನಾವು ಬದುಕ್ಬೇಕು, ಕೃಷ್ಣ ಹೇಳ್ದಂಗೆ ನಾವು ಬದುಕ್ಬೇಕು. ಬಟ್ ಆದ್ರೆ ರಾಮ ಹೇಗ್ ಬದುಕ್ತಾ ಹಾಗೆ ನಾವು ಬದುಕಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡ್ಬೇಕು ಅನ್ನೋದು. ರಾಮ ಹೆಂಗ್ ಬದುಕಿದ್ದ ಅದನ್ನ ನೋಡಿ ನಾವು ಆ ಒಂದು ದಾರಿಯಲ್ಲಿ ಸಾಗ್ಬೇಕು ಅನ್ನೋದೊಂದು ಮುಖ್ಯ ಸಂದೇಶ ಆಗಿತ್ತು. ಹಾಗೆ ರಾಮನ ಅವತಾರ ತಾಳ್ಲಿಕ್ಕೆ ರಾವಣನ್ನ ಸಾಯಿಸೋದೊಂದು ಉದ್ದೇಶ ಆಗಿತ್ತು. ಈ ರಾಮ ಮತ್ತೆ ರಾವಣನ ಬಗ್ಗೆ ತಿಳಿಯೋದಾಯ್ತಂದ್ರೆ, ಏಕೆಂದ್ರೆ ರಾವಣನು ತುಂಬಾ ಜ್ಞಾನಿ ಅಂತೆಲ್ಲ ಹೇಳ್ತಾರೆ, ಅವನು ಬ್ರಾಹ್ಮಣ ಕೂಡ ಹೌದು. ಈ ಒಂದು ಡಿಫ್ರೆನ್ಸ್ ನಾವು ತಿಳ್ಕೊಳ್ಬೇಕಾಗತ್ತೆ ಅಲ್ವಾ? ಇಬ್ರು ಒಂದ್ ರೀತಿ ಕೆಲವು ವಿಚಾರದಲ್ಲಿ ಒಬ್ರಿಗೊಬ್ರು ತದ್ವಿರುದ್ಧ. ರಾಮನಿಗೆ ಏನು ಅಂದ್ರೆ ಧರ್ಮ ಮುಖ್ಯ. ತನ್ಗೇನ್ ಸಿಗುತ್ತೆ, ನನ್ಗೆ ಏನ್ ಸಿಗದೆ ಇದ್ರೂ ಪರವಾಗಿಲ್ಲ, ಎಲ್ಲದನ್ನು ಬಿಟ್ಟು ಹೋಗ್ತೀನಿ ಪರವಾಗಿಲ್ಲ, ಬಟ್ ಧರ್ಮ ಇರ್ಬೇಕು ರಾಮನ್ ಪ್ರಕಾರ.
ರಾವಣಿಗೆ ಏನಂದ್ರೆ ಈ ಪ್ರಪಂಚದಲ್ಲಿ ಏನಿದೆ ನನ್ಗೇನ್ ಬೇಕು ಅದೆಲ್ಲ ನನಗ್ ಬೇಕೇ ಬೇಕು ಅನ್ನೋ ಮನುಷ್ಯ. ಹ್ಮ್ ಸೊ ಏನು ನನ್ಗೇನು ಬ್ಯಾಡ್ ಸಿಗದೆ ಇದ್ರೂ ಪರವಾಗಿಲ್ಲ, ಧರ್ಮ ಮುಖ್ಯ, ನಾನು ಧರ್ಮದ ಇದ್ ರೀತಿಯಲ್ಲಿ ನಡ್ಕೋಬೇಕು ಅನ್ನೋ ರಾಮ, ಅವನು ಜೀವನ ಪೂರ್ತಿ ಕಷ್ಟ ಅನುಭವಿಸಿದ್ರು ಅಂತ್ಯದಲ್ಲಿ ಇವತ್ತು ನಾವು ರಾಮನ ಪೂಜಿಸ್ತೀವಿ. ಇಷ್ಟೆಲ್ಲಾ ಪಡ್ಕೊಂಡು ಇಷ್ಟೆಲ್ಲಾ ವಿದ್ಯೆಯಿಂದ ಸಂಪತ್ತಿಂದ ಬಟ್ ಅಧರ್ಮದ ದಾರಿಯಲ್ಲಿ ನಡೆದಿದ್ರಿಂದ ರಾವಣ ಇವತ್ತು ಅವನನ್ನ ಪೂಜಿಸಲ್ಲ. ಓಕೆ, ಅವ್ನ್ ಮಹಾನ್ ಜ್ಞಾನಿ ಆಗ್ಲಿ ವಿದ್ವಾನ್ ಆಗಿರ್ಲಿ ನಾವ್ ಅವನನ್ನ ಪೂಜಿಸೋದಿಲ್ಲ. ಸೊ ಇದೇನಂತಂದ್ರೆ ಎಂಡ್ ಆಫ್ ದಿ ಡೇ ನಾವು ಗುಡ್ ವರ್ಸಸ್ ಈವಿಲ್ ಅಂತ ನೋಡ್ಬೇಕು. ರಾಮ ವರ್ಸಸ್ ರಾವಣ ಇಬ್ಬರು ಮಹಾಶೂರರೇ. ಐ ಥಿಂಕ್ ರಾಮಚರಿತ ಮಾನಸ ಎಲ್ಲಲ್ಲೂ ಅದಕ್ಕೆ ಯಾವ ತರ ಅವ್ರಿಬ್ರು ಯುದ್ಧ ಮಾಡಿದಾಗ ಆ ಯುದ್ಧ ಯಾವ ತರ ಇತ್ತು ಅಂತ ಹೇಳಕ್ಕೆ ಇನ್ನೊಂದು ವರ್ಡೇ ಸಿಗ್ದಲೆ ರಾಮ ರಾವಣರ ಯುದ್ಧ ರಾಮ ರಾವಣರ ಯುದ್ಧದಂತಿತ್ತು. ಅದಕ್ಕೆ ಇನ್ನೊಂದು ಇದೇ ಇಲ್ಲ ಅವ್ರಿಗೆ, ಪರ್ಯಾಯ ಪದಗಳೇ ಇಲ್ಲ. ಆ ಲೆವೆಲ್ ಹೇಳಿದ್ದಾರೆ. ರಾಮ ರಾಮನಂಗೆ ಯುದ್ಧ ಮಾಡ್ದ, ರಾವಣ ರಾವಣನ ತರ ಯುದ್ಧ ಮಾಡ್ದ. ಇಬ್ಬರು ಮಹಾವೀರರೇ. ಆಮೇಲೆ ರಾವಣ ತುಂಬಾ ಕಾಲ ಬದುಕಿದವನು, ಯಾಕಂದ್ರೆ ಬ್ರಹ್ಮನ ಒಂದು ಮಕ್ಕಳ ಪುಲಸ್ತ್ಯ, ಅವ್ರ ಮಗ ವೈಶ್ರವ, ಅವ್ರ ಮಗ ರಾವಣ 4ನೇ ಜನರೇಷನ್ ಬರ್ತಾರೆ. ಬಟ್ ಹಂಗೆ ಆ ಲೀನಿಯೇಜ್ ಅಲ್ಲಿ ತಗೊಂಡ್ರೆ ರಾಮ ಇಕ್ಷ್ವಾಕು ವಂಶದಲ್ಲಿ ಸಮರ್ ಡೌನ್ 60-70ನೇ ಜನರೇಷನ್ ಅಲ್ಲೆಲ್ಲ ಬರ್ತಾರೆ. ಆ ರಾವಣ ಅದೇ ಇಕ್ಷ್ವಾಕು ವಂಶದಲ್ಲಿ 10ನೇ ಜನರೇಷನ್ ರಾಜನ್ನ ಸಾಯಿಸಿದ್ದ ಅಂತಾನು ಒಂದ್ ಕಡೆ ಎಲ್ಲ ಉಲ್ಲೇಖ ಬರುತ್ತೆ. ಸೊ ರಾವಣ ತುಂಬಾ ವರ್ಷ ಬದುಕಿದ್ದವನು. ಅಷ್ಟು ವರ್ಷನು ಜನರಿಗೆ ಉಪಟಳವನ್ನು ಕೊಡೋದು, ರಾಕ್ಷಸರನ್ನೆಲ್ಲ ಜೊತೆಲಿ ಸೇರಿಸ್ಕೊಂಡು ಎಲ್ರಿಗೂ ತೊಂದರೆ ಕೊಡೋದು, ಇದೇ ಮಾಡ್ಕೊಂಡು ಬಂದವನು. ಹೆಚ್ಚಾಗಿ ಅವನಿಗೆ ಹೆಂಗಸರಿಗೆ ತೊಂದರೆ ಕೊಡೋದು ಜಾಸ್ತಿ ಇತ್ತು. ಇಲ್ಲಿ ರಾವಣನ ಉಲ್ಲೇಖ ಬಂದಿರೋದಕ್ಕೆ ನಾ ಇದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಹೇಳ್ತಾರೆ ಏನಂತ, ಅವನು ತುಂಬಾ ಜ್ಞಾನಿ ವಿದ್ವಾನ್, ಅವನು ಒಂದೇ ಒಂದು ತಪ್ಪು ಮಾಡ್ದ, ಅದ್ರಲ್ಲೂ ಸೀತೆಯನ್ನ ಮುಟ್ಲಿಲ್ಲ ಅವನು. ಅಂದ್ರೆ ಸೀತೆ ಒಪ್ಕೊಳ್ಳೋವರ್ಗು ಅವಳನ್ನ ಏನು ಅವಳಿಗೆ ಫೋರ್ಸ್ ಮಾಡ್ಲಿಲ್ಲ ಅವಳಿಗೆ, ಈ ತರದ್ದೆಲ್ಲ ಹೇಳ್ತಾರೆ. ಇದೊಂದು ರಾಮಾಯಣ ಓದಿದ್ರೆ ಏನ್ ಗೊತ್ತಾ, ಸೀರಿಯಲ್ ಅಲ್ಲಿ ಇದೆಲ್ಲ ತೋರ್ಸೋದಕ್ ಚೆನ್ನಾಗಿರುತ್ತೆ, ಅಥವಾ ಕತೆಗಳು ನಂತರದ ಕತೆಗಳಲ್ಲಿ ಇದೆಲ್ಲ ಕತೆ ತರ ಓದಕ್ ಚೆನ್ನಾಗಿರುತ್ತೆ. ಬಟ್ ನಿಜವಾದ ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ, ರಾವಣ ಇಸ್ ಒಂಥರ ಸೀರಿಯಲ್ ಮೊಲೆಸ್ಟರ್. ಅವ್ನಿಗೆ ಯಾವ ಹೆಣ್ಣು ಚೆನ್ನಾಗ್ ಕಾಣಿಸ್ತಾಳೆ, ಅವಳಿಗೆ ಯಾವ್ದೇ ಏಜ್ ಗ್ರೂಪ್ ಅಲ್ಲಿ ಇರ್ಲಿ, ಚಿಕ್ಕ ವಯಸ್ಸಿಂದ ದೊಡ್ಡ ಮುದುಕಿ ಆಗ್ಲಿ, ಅವನು ಬೇಕು. ಅವ್ರನ್ನ ಹೋಗಿ ಮೊಲೆಸ್ಟ್ ಮಾಡೋದು, ಅವ್ರ ಮೇಲೆ ಬಲಾತ್ಕಾರ ಮಾಡೋದು ಇದ್ದೇ ಇರುತ್ತೆ. ಸೊ ಆಮೇಲೆ ಸೀತೆನ ಅವ್ನ್ ಮುಟ್ದೇ ಇರೋದಕ್ಕೆ ಬೇರೆನೆ ಕಾರಣ ಇದೆ. ಒಬ್ಳು ಋಷಿಪುತ್ರಿ ಪುಂಜಿಕಾ ಸ್ಥಲೆ ಅಂತ ಅವಳ ಹೆಸರು. ಅವಳನ್ನ ಬಲಾತ್ಕಾರ ಮಾಡಿರ್ತಾನೆ. ಅವಳು ಇವನಿಗೆ ಶಾಪ ಕೊಟ್ಟಿರ್ತಾಳೆ, ನೀನ್ ನೆಕ್ಸ್ಟ್ ಅವಳ ಅನುಮತಿ ಇಲ್ದಲೆ ಯಾರಿಗಾರು ಮಾಡಿದ್ರೆ ನಿನ್ ತಲೆ 1000 ಹೋಳಾಗುತ್ತೆ ಅಂತ ಶಾಪ ಕೊಟ್ಟಿರ್ತಾಳೆ. ನಂತರದಲ್ಲಿ ನಳ ಕುಬೇರ ಅಂತ, ಕುಬೇರನ್ ಮಗ ನಳ ಕುಬೇರ, ಅವನ ಹೆಂಡತಿ ಅಂದ್ರೆ ಅವನ ಜೊತೆಯಲ್ಲಿ ರಂಭೆ ಇರ್ತಾಳೆ, ಅವಳ ಮೇಲೂ ಬಲಾತ್ಕಾರ ಮಾಡ್ತಾನೆ. ಇದು ಉತ್ತರಾಖಂಡದಲ್ಲಿ ಬರುತ್ತೆ. ಸೊ ಪುಂಜಿಕ ಸ್ಥಳ ವಿಚಾರ ಆಕ್ಚುಲಿ ವಿಚಾರ ಬರಲ್ಲ, ರಾವಣನೇ ಅವನ ಆಸ್ಥಾನದಲ್ಲಿ ಹೇಳ್ತಾನೆ, ನಾನು ಹಿಂಗೆ ಪುಂಜಿಕ ಸ್ಥಳ ಅನ್ನೋಳನ್ನ ಬಲಾತ್ಕಾರ ಮಾಡಿದ್ದೆ, ಅವಳು ಶಾಪ ಕೊಟ್ಟಿದ್ದಾಳೆ ಅಂತ. ಸೀತೆಯನ್ನ ಮುಟ್ಲಿಲ್ಲ ಅಂತ ಏನ್ ಹೇಳಿದ್ರಲ್ಲ, ಅದು ಸುಳ್ಳು. ಅವನು ಸೀತೆಯನ್ನ ಬಲವಂತವಾಗಿ ಅವಳನ್ನ ಎಳ್ಕೊಂಡು ಜುಟ್ಟಿಡ್ದು ಎಳ್ದಾಡೋದು ಅದೆಲ್ಲ ತುಂಬಾ ಡೀಟೇಲ್ ಆಗಿ ಬರೆದಿದ್ದಾರೆ. ಎಳ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮುಟ್ಲೇಬಾರ್ದು ಅಂತ ಏನಿರ್ಲಿಲ್ಲ, ಅದೆಲ್ಲ ಒಡೆಯೋದಕ್ಕೂ ಹೋಗ್ತಾನೆ. ಒಂದ್ಸರಿ ಕೋಪ ಬಂದಾಗ ಅಶೋಕ ವಾಟಿಲಿ ಇಟ್ಟಿದ್ದಾಗ ಹಿಂಗ್ ಕೈ ಎತ್ತು ಒಡೆಯಕ್ ಹೋಗ್ತಾನೆ. ಸೊ ಇಷ್ಟೆಲ್ಲ ಇದೆ, ಬಟ್ ಮುಟ್ಬಾರ್ದು ಅಂತ ಏನಿಲ್ಲ. ಅವನು ಬಲವಂತವಾಗಿ ಎಳ್ಕೊಂಡು ಹೋಗಿದ್ದು, ಬಟ್ ಸೀತೆಯ ಮೇಲೆ ಬಲವಂತ ಮಾಡ್ಲಿಲ್ಲ, ಅದಕ್ಕೆ ಬೇರೆ ಕಾರಣ ಇದೆ. ಸೊ ಇದ್ ಏನ್ ಹೇಳ್ತಾರೆ, ಇದೊಂದು ಶುದ್ಧ ಸುಳ್ಳು ಅಂತಾನೆ. ಹೌದು, ತುಂಬಾ ಸುಳ್ಳಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಅವಾಗ್ಲೇ ಹೇಳ್ದೆ, ಲಕ್ಷ್ಮಣ ರೇಖೆ ಬರ್ದ್ಬಿಟ್ಟು ಹೋದ, ಸೀತೆ ಅದನ್ನ ದಾಟ್ಬಿಟ್ಲು. ಇದು ಟಿವಿಯಲ್ಲಿ ಸೀರಿಯಲ್ ಅಲ್ಲಿ ತೋರ್ಸಕ್ ಚೆನ್ನಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಅವ್ರ ಈ ತರ ಏನೂ ಬರ್ದಿಲ್ಲ. ಅವ್ರಿಬ್ರು ಇಲ್ದೇ ಟೈಮ್ ಅಲ್ಲಿ ಬಂದು. ಸೊ ಇನ್ನೊಂದು ತಪ್ಪು ಕಲ್ಪನೆ ಏನಂದ್ರೆ ರಾಮ್ ಸೇತು, ವಾಲ್ಮೀಕಿ
ಅದನ್ನ ರಾಮ್ ಸೇತು ಅಂತ ಕರೆದೇ ಇಲ್ಲ. ಹ್ಮ್ ಅವರು ಅಲ್ಲಿ ನಳ ಅನ್ನೋ ಒಬ್ಬ ವಾನರ ವೀರ, ಅವನು ಮಹಾನ್ ಶಿಲ್ಪಿ, ಅವನು ಅಂದ್ರೆ ಆರ್ಕಿಟೆಕ್ಟ್ ಇಂಜಿನಿಯರ್. ಅವನ್ ಪ್ಲಾನ್ ಮಾಡಿ ಕಟ್ಟಿದಕ್ಕೆ ನಳ ಸೇತು ಅಂತ ಅವನ ಹೆಸರಲ್ಲಿ ಕರೆದಿದ್ದಾರೆ. ಅದಲ್ದೇ ಅಂದ್ರೆ ಆ ಸೇತು ಇದೆ, ಸೇತು ಇದೆ, ಆದ್ರೆ ಅದು ರಾಮ ರಾಮ್ ಸೇತು ಸೇತು ಅಲ್ಲ. ಅದೊಂದು ದೊಡ್ಡ ನಮ್ಗೆ ತಪ್ಪು ಕಲ್ಪನೆ ಇರೋದು. ಅದಕ್ಕಿಂತ ದೊಡ್ಡದ ತಪ್ಪು ಕಲ್ಪನೆ ರಾಮ ಅಂತ ಹೆಸರು ಬರ್ದಿರೋ ಕಲ್ಲೆಲ್ಲ ತೇಲ್ತು ಅಂತ, ಅದು ಕೂಡ ತಪ್ಪು ಕಲ್ಪನೆ. ಸಿ ರಾಮನ್ ಮೇಲೆ ನಮಗ್ ಭಕ್ತಿ ಜಾಸ್ತಿ ಆಗಿ ಇಲ್ಲಾಜಿಕಲ್ ಥಿಂಗ್ಸ್ ನೆಲ್ಲ ಹೇಳಕ್ ಹೋಗ್ಬಾರ್ದು. ಕಲ್ಲು ನೀರಲ್ಲಿ ತೇಲುತ್ತೆ ಅನ್ನೋದು ಯಾವತ್ತಿದ್ರು ಇಲ್ಲಾಜಿಕಲ್. ರಾಮನ ಹೆಸರು ಬರದ ತಕ್ಷಣ ಕಲ್ಲು ನೀರಲ್ಲಿ ತೇಲ್ತು ಅಂತ ಹಾಗಂತ ವಾಲ್ಮೀಕಿಯವರು ಬರೆದಿಲ್ಲ. ನಂತರ ಯಾರಿಗೋ ರಾಮನ್ ಮೇಲೆ ಭಕ್ತಿ ಹೆಚ್ಚಾಗಿ ಬರ್ದಿರ್ಬೋದು. ಸೊ ಇದು ಈ ತರ ಎಷ್ಟೊಂದು ವಿಷಯ ಇದೆ ಈ ತರ. ಆಮೇಲೆ ಶೂರ್ಪಣಖಿ ಮೇಲಿನ ಪ್ರೀತಿಯಿಂದ ರಾವಣ ಇದು ಮಾಡಿದ್ದು ಅದು ಒಂದಿದೆ, ಅದು ಸುಳ್ಳು. ಅಲ್ಲಿ ಶೂರ್ಪಣಖಿ ಬಂದು ಇವರಿಬ್ರನ್ನ ಮಾಡ್ತಾಳೆ, ರಾಮ ಲಕ್ಷ್ಮಣರನ್ನ. ಅವ್ರು ಒಪ್ಪಲ್ಲ, ಹಾಗಾಗಿ ಅವಳು ಸೀತೆ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇವಳು ಇರೋದಕ್ಕೆ ನೀವು ಒಪ್ತಾ ಇಲ್ಲ ಅಂತ ಸೀತೆ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಅಲ್ಲಿವರೆಗೂ ಏನೋ ಮಾಡಲ್ಲ. ಲಕ್ಷ್ಮಣ ಅವಳ ಮೇಲೆ ಮಾಡಕ್ ಹೋಗ್ತಾನೆ. ಅವಳು ಹೆಣ್ಣು, ಅವಳಿಗೇನು ಮಾಡ್ಬೇಡ, ಬಟ್ ಅವಳಿಗೆ ಹೆದರ್ಸ್ ಕಳಿಸು ಅನ್ನೋ ರೀತಿಯಲ್ಲಿ ರಾಮ ಹೇಳ್ತಾನೆ. ಹಾಗಾಗಿ ಅವಳು ಮೂಗು ಮತ್ತೆ ಕಿವಿನ ಲಕ್ಷ್ಮಣ ಕತ್ತರಿಸ್ತಾನೆ. ಬಟ್ ಅವಳೋಗಿ ರಾವಣನ ಹತ್ರ ಏನ್ ಹೇಳ್ತಾಳೆ, ಫಸ್ಟ್ ಅಲ್ಲಿ ಇನ್ನೊಂದಷ್ಟು ಜನ ಇರ್ತಾರೆ ರಾಕ್ಷಸರು, ಅವ್ರ ಹತ್ರ ಹೋಗ್ತಾರೆ. ಅವರು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಮ ಲಕ್ಷ್ಮಣರು ಅವ್ರನ್ನ ಸಾಯಿಸ್ತಾರೆ. ನಂತರ ಅವಳು ರಾವಣನ ಹತ್ರ ಹೋಗ್ತಾಳೆ. ಅಲ್ಲೋಗಿ ಏನ್ ಹೇಳ್ತಾಳೆ, ಸೀತೆ ತುಂಬಾ ಸುಂದರವಾಗಿದ್ದಾಳೆ, ನಿನ್ನ ಹೆಂಡತಿಯಾಗಿರಕ್ಕೆ ಲಾಯಕ್ ಅವಳು, ಅದಕ್ಕೆ ಅವಳನ್ನ ನಿನ್ಗೋಸ್ಕರ ತಗೊಂಬರಕ್ ಹೋದೆ. ಆ ಮಧ್ಯದಲ್ಲಿ ಇವ್ರು ಬಂದು ನನ್ಗೆ ಈ ರೀತಿ ತೊಂದರೆ ಮಾಡ್ಬಿಟ್ರು ಅಂತ ರಾವಣನ ಹತ್ರ ಸುಳ್ಳು ಹೇಳಿ, ಸೊ ಅವಾಗ ಅವನಿಗೆ ಸೀತೆ ಮೇಲೆ ಆಸೆ ಬರುತ್ತೆ. ಸೀತೆ ಮೇಲಿನ ಇದರಿಂದ ಆಸಕ್ತಿಯಿಂದ ಬರೋದು ಹೊರತು ತಂಗಿ ಮೇಲಿನ ಪ್ರೀತಿಗೋಸ್ಕರ ಬರುವಂತದ್ದಿಲ್ಲ. ಇನ್ನೊಂದ್ ಕಥೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಶೂರ್ಪಣಖಿ ಗಂಡ ಏನಿರ್ತಾನಲ್ಲ ಅವನನ್ನ ರಾವಣನೇ ಸಾಯಿಸಿರ್ತಾನೆ. ಸೊ ಹಂಗಾಗಿ ತಂಗಿ ಮೇಲಿನ ಪ್ರೀತಿಗೆ ಮಾಡ್ದ ಅನ್ನೋದು ಸುಳ್ಳು.